ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ರಘುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಗರ್ಭೂತಹೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಉದ್ಭವಃ ಸುಂದರಃ ಸುಂದೋ ರತ್ನನಾಭಃ ಸುಲೋಚನಃ ಅರ್ಕೋ ವಾಜಸನಃ ಶೃಂಗಿ ಜಯಂತಃ ಸರ್ವವಿಜ್ಜಯೀ. ಉದ್ಭವಃ ಸುಂದರಃ ಸುಂದಃ ರತ್ನನಾಭಃ ಸುಲೋಚನಃ ಅರ್ಕಃ ವಾಜಸನಃ ಶೃಂಗಿ ಜಯಂತಃ ಸರ್ವವಿಜ್ಜಯೀ ಅಂತ ಹೇಳಿದ್ರು. ಉದ್ಭವ, ಉದ್ಭವ ಅಂದ್ರೇನು? ಹುಟ್ಟು ಅಂತ ಅಷ್ಟೇ ಅರ್ಥ ನಮಗೆ ಗೊತ್ತಿರೋ ಪ್ರಕಾರ. ಉದ್ಭವ ಅಲ್ಲ, ಉತ್ಕೃಷ್ಟ ಭವ. ರುದ್ರದೇವರು ಭಾರಿ ಶ್ರೇಷ್ಠ. ಇವರ ಅನುಗ್ರಹದಿಂದ ಚಕ್ರೋಗ್ರತಿ ತಿಥಿ ಹಿಮಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ಸ್ತೋತ್ರ ಪೂರ್ತಿ ಎಕ್ಸ್ಪ್ಲನೇಷನ್. ಅಥವಾ ಭವ ಅಂದರೆ ಮಂಗಳ. ಉತ್ಕೃಷ್ಟ ಭವ ಅಸ್ಮಾತ್. ದೇವರು ಕೊಡೋಷ್ಟು ಮಂಗಳ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೋಕ್ಷ ಇದು ಅತ್ಯಂತ ದೊಡ್ಡ ಮಂಗಳ, ಮೋಕ್ಷ. ಅದನ್ನು ಕೊಡೋ ಶಕ್ತಿ ಇರೋದು ಯಾರಿಗೆ? ಪರಮಾತ್ಮನಿಗೆ. ಆದ್ದರಿಂದ ಉತ್ಸೃಷ್ಟ ಭವ, ಸಂಸಾರ. ದೇವರು ನಿತ್ಯ ಮುಕ್ತ ಪರಮಾತ್ಮ. ಆದ್ದರಿಂದ ಉದ್ಭವ. ನೋಡೋದಕ್ಕಿರೋ ಪದ ಕಾಣೋದು ಬೇರೆ, ಒಳಗೆ ಅರ್ಥ ಆಯಿತು, ರೂಢಾರ್ಥ ಬೇರೆ. ಇವೆಲ್ಲ ಯೌಗಿಕ ಅರ್ಥ ಆದ್ದರಿಂದ ಸಮಸ್ಯೆ ಬರೋದೇ ಇಲ್ಲ. ಸುಂದರ, ಸುಂದರ ದೇವರಂಥವನು ಅತ್ಯಂತ ಸುಂದರನಾದವನು, ಅತ್ಯಂತ ಸುಂದರವಾಗಿರತಕ್ಕಂಥವನು. ಸಾಕ್ಷಾನ್ ಮನ್ಮಥ ಮನ್ಮಥಃ. ನಿರಾಕಾರ ಅಲ್ಲ ಅಂತ ಇಲ್ಲ. ನಿರಾಕಾರ ವಸ್ತುವನ್ನು ಸುಂದರ ಅಂತ ಕರೀತಾರ? ಅಲ್ಲ. ಸುಂದರ ಅಥವಾ ದರ ಅಂದರೆ ಶಂಖ. ಸುಂದರ ಅಂದರೆ ಒಳ್ಳೆಯ ಶಂಖವನ್ನು ಹೊಂದಿದವನು. ಸುಧರ ಅಂತ ಆಗಬೇಕು. ಸೊನ್ನೆ ಬಂತಲ್ಲ ಮಧ್ಯೆ, ಒಮ್ಮೆ ಹಾಕಿ ಬಂತಂದರೆ ಬಿಂದು ರಾಧಿಕೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಒತ್ತು ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? ಬಿಂದು ಹಾಕಿ ಹೇಳ್ಬೋದು. ಅದಕ್ಕೆ ಸುಂದರ ಅನೇಕ ಅರ್ಥ ಬಂತು ಅದಕ್ಕೂ ಕೂಡ. ಸುಂದಹ, ಸುಧಃ ಸುಂದಹ. ಸುಂದೋಪಸುಂದರು ಇಬ್ಬರು ರಾಕ್ಷಸರು ಅಣ್ಣ ತಮ್ಮ ಇದ್ದರು, ದೈತ್ಯರು. ಆ ಕಥೆ ಬೇರೆ. ಈ ಹೆಸರಿಟ್ಕೊಂಡಿದ್ದಾರೆ, ದೇವರ ಹೆಸರು, ಅದು ಕೃತ್ಯ ಇಲ್ಲ. ಸುಧಃ ಶೋಭನಂ ದದಾತಿ. ಎಲ್ಲ ಒಳ್ಳೆಯದನ್ನೇ ಕೊಡ್ತಾನೆ, ಬೇರೆ ಅಲ್ಲ. ಸುಮ್ಮ ಹಾಡಿದ್ರಿಂದ ಒಳ್ಳೆಯದನ್ನು ಕೊಡ್ತಾನೆ, ಒಳ್ಳೆಯದನ್ನೇ ಕೊಡ್ತಾನೆ. ಈಗ ಅರ್ಥ ಕೊಡಿದ್ರೆ ನೋಡಿ ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಗ್ಯಾರಂಟಿ ಇದು. ಒಂದು 20 ವರ್ಷ ನಿಮ್ಮ ಮೊಮ್ಮಗ ಬಂದರೂ ಕೊಡ್ತೀವಿ, ಗ್ಯಾರಂಟಿ ಕೊಡ್ತಾರಲ್ಲ ಹಾಗೆ. ಸುಂದಹ ಒಳ್ಳೆಯದನ್ನು ಕೆಟ್ಟದನ್ನು ಕೊಡೋದೇ ಇಲ್ಲ, ಕೋಟ ಕೊಡೋದಿಲ್ಲ. ಅನೇಕ ಅರ್ಥಗಳು. ಆಮೇಲೆ ರತ್ನನಾಭ, ರತ್ನನಾಭ ರತ್ನವನ್ನು ನಾಭಿಯಲ್ಲಿ ಹೊಂದಿದ್ದಾನೆ. ಯಾರು ರತ್ನ? ಜೀವರತ್ನ, ಸರ್ವ ಜೀವೋತ್ತಮರು. ನಾವೆಯಲ್ಲಿ ಯಾರಿದ್ದಾರೆ? ಬ್ರಹ್ಮದೇವರಿದ್ದಾರೆ, ಸರ್ವಶ್ರೇಷ್ಠರು ಜೀವರಲ್ಲಿ. ಅದಕ್ಕೆ ರತ್ನನಾಭ, ರತ್ನಗಳನ್ನು ನಾಭಿಯಲ್ಲಿ ಹೊಂದಿದ್ದಾನೆ. ಹಿರಣ್ಯ ಗರ್ಭ ಇದ್ದಾಗ ರತ್ನನಾಭ. ಸುಲೋಚನ, ಯಾವುದಕ್ಕೆ? ಸಮುದ್ರ ಆಗಬಾರ್ದು, ಕೃಷ್ಣ ಅಂತಾನೆ ಆಗ್ಬೇಕಾದೀಗ. ದೇವರಂತ ಆಗಬೇಕೀಗ. ಅದು ರತ್ನ ಗರ್ಭ ಅಂತ ಕರೆದಾಗ ಸಮುದ್ರ ಆಗುತ್ತೆ. ನಾಭಿ ಅಲ್ಲದು, ನಾಭಿ ಪ್ರಶ್ನೆ ಬಂದಿಲ್ಲ, ಗರ್ಭ. ಇದು ರತ್ನನಾಭ. ಸುಲೋಚನ, ಸುಲೋಚನ ಒಳ್ಳೆಯ ಕಣ್ಣುಗಡೆ, ಒಳ್ಳೆಯ ಕಣ್ಣು ದೇವರು. ಕೆಲವರು ನೋಡಿ ಕೆಟ್ಟ ವಕ್ರದೃಷ್ಟಿ ಅಂತ ಕರೀತಾರೆ. ರಾಹು ವಕ್ರದೃಷ್ಟಿ ಇದೆ ಈಗ, ಎಲ್ಲ ಬಿಡಿ ಜಾತಕಗಳೆಲ್ಲ ಹೇಳ್ತಿರ್ತಾರೆ ವಕ್ರದೃಷ್ಟಿ ಇದೆ. ಹಾಗೆ ದೇವರಿಗೆ ವಕ್ರದೃಷ್ಟಿ ಅಂತಿಲ್ಲ. ಸುಲೋಚನ ಅಂದರೆ ಶೋಭನಾನಿ ಲೋಚನಾನಿ ಅಥವಾ ಶೋಭನೆ ಲೋಚನೆ, ಒಂದೊಂದು ರೂಪ ತೊಗೊಂಡ್ರೆ ಹಾಗೆ. ಎಲ್ಲ ಕಣ್ಣುಗಳು ಎಂಥ ಕಣ್ಣುಗಳು, ಎಕ್ಸೆಪ್ಷನ್ನೇ ಇಲ್ಲ. ದೇವರು ನೋಡಿದರೆ ಸಾಕು. ಏನಾಗ್ತಾರೆ? ಕೀಟ ನೋಡಿದರೆ ವೇದವ್ಯಾಸರಷ್ಟೇ, ಏನು ಉದ್ಧಾರ ಆಗಲಿಲ್ಲ. ಚಕ್ರವರ್ತಿ ಆಗುತ್ತಾ? ಚಕ್ರವರ್ತಿ ಸಣ್ಣ ಪುಟ್ಟ ಪೋಸ್ಟ್ ಕೊಟ್ಟಿದ್ದಿಲ್ಲ, ಏನು ಕೊಟ್ಟರು? ಚಕ್ರವರ್ತಿ. ಕೆಲವು ನೋಡಿದರೆ ಕೆಲಸ ಆಗೋದೇ ಇಲ್ಲ, ಕೆಲವು ನೋಡಿದರೆ ಸಣ್ಣ ಪುಟ್ಟ ಕೆಲಸ ಆಗುತ್ತೆ. ಅದು ದೇವರು ಮಾಡಿದರೆ ಮೋಕ್ಷ ಕೊಡ್ತಕ್ಕಂಥ ಕಣ್ಣಿದೆ. ಅದಕ್ಕೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾ ರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಕರೆಕ್ಟಾಗಿ ಕಣ್ಣಿಂದ ನೋಡಿಬಿಡು ಸಾಕು, ನೀನು ಬೇಡ. ಸುಲೋಚನ. ಇನ್ನು ಶೋಭನಾನಿ ಲೋಚನಾನಿ ಅಸ್ಮಾತ್. ಒಳ್ಳೆ ಕಣ್ಣು ಕೊಡ್ತಾನೆ. ಅರ್ಜುನ ಕಣ್ಣು ಕೊಡಲಿಲ್ಲ. ದ್ವೀಂ ದದಾಮಿತೆ ಚಕ್ಷು. ತನ್ನ ಕಣ್ಣಿದೆ ಅಲ್ಲ, ಕಣ್ಣು ಕೊಟ್ಟ. ಅದು ಧೃತರಾಷ್ಟ್ರಕ್ಕೆ ಕಣ್ಣು ಕೊಟ್ಟ. ಅರ್ಜುನ ಒಂದು ಕಣ್ಣು ಕೊಟ್ಟರೆ ಸಾಕಿತ್ತು, ಧೃತರಾಷ್ಟ್ರ 2 ಕಣ್ಣು ಕೊಡಬೇಕು. ಏನು? ಕುರುಡ ಮೊದಲು ಕಣ್ಣು ಕೊಡಬೇಕು, ದ್ವೇಷ ಆಚಾರ ಬೇಡ. ಕಣ್ಣು ಸರಿ ಮಾಡಿ ಸ್ಪೆಕ್ಸ್ ಹಾಕಬೇಕಲ್ಲ, ಹಾಗೆ 2 ಕೆಲಸ ಇದೆ.
ಅದು ಕ್ಷಣದಲ್ಲೇ ಮಾಡ್ತಾರೆ. ಆದ್ದರಿಂದ ಸುರೋಚನ ಈ ತತ್ವ ವೇದವ್ಯಾಸರಿಗೂ ಅನ್ವಯ, ಇದ್ರಿಗೆ ಎರಡು ರೂಪಕ್ಕೂ ಅನ್ವಯ, ಎಲ್ಲ ರೂಪಗಳು ಹಾಗೇನೆ. ಇನ್ನೊಂದು ಅರ್ಥ ಮಾಡಿಕೊಂಡ್ರೆ ರಲಯೋ ರಭೇದ ಸುರೋಚನ ಸುಷ್ಟು ರೋಚಯತಿ. ನೋಡಿದಷ್ಟು ಕೂಡ ನೋಡಬೇಕು ಅನ್ನಿಸ್ತಾನೆ ಇರ್ತದೆ, ತಳ್ಳಿದ್ರೂ ಹೋಗೋ ಮನಸ್ಸು ಬರೋದಿಲ್ಲ. ಸುರೋಚನ ಅತ್ಯಂತವಾಗಿ ಶೋಭಾನಂ ರೋಚಯತಿ. ಮತ್ತು ಒಳ್ಳೆ ರೀತಿ ಕಾಣಿಸ್ತಾನೆ, ಒಳ್ಳೆಯದನ್ನೇ ತೋರಿಸ್ತಾನೆ, ನಮಗೆ ಕೆಟ್ಟದ್ದು ಕಾಣೋದೇ ಇಲ್ಲ. ಪಕ್ಕದಲ್ಲಿ ಸ್ಲಮ್ಮಿದ್ಬಿಟ್ರೆ ಏನು ಮುಚ್ಕೊಂಡು ಓಡಾಡಬೇಕು ಯಾವಾಗಲೂ ಕೂಡ. ಅದಕ್ಕೆ ಯಾವಾಗ ನೋಡಿದರೂ ಕೂಡ ಸುಖವಾದ ಅಂಧಂತಮಸ್ಸಿನಲ್ಲಿ ಪಂಚಕಷ್ಟ ಅಂತ ಹೆಸರು. ಅದಕ್ಕೆ ಪಂಚಕಷ್ಟ ಅಂದ್ರೇನು? ನೋಡು, ಪಂಚೇಂದ್ರಿಯಗಳಿಗೂ ಕೆಟ್ಟದ್ದೇ ಕಾಣೋದು, ಒಳ್ಳೆಯದು ಕಾಣೋದೇ ಇಲ್ಲ. ಕೆಟ್ಟ ವಾಸನೆ, ಕೆಟ್ಟ ರೂಪ, ಕೆಟ್ಟ ಶಬ್ದ, ಎಲ್ಲ ಕೆಟ್ಟ ಸ್ಪರ್ಶ, ಪ್ರತಿಯೊಂದು ಕೆಟ್ಟದ್ದೇನೆ. ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಇದು ಪಂಚಸುಖ, ಮೋಕ್ಷ ಅಂಬುದೇನದು ಪಂಚಸುಖ ಆ ಅರ್ಥದಲ್ಲಿ. ಅದು ಪಂಚಕಷ್ಟ ಅಂಧಂತಮಸ್ಸು ಅಂತ ಅರ್ಥ. ಅದಕ್ಕೆ ಅಂಧಮನಸ್ಸಿನಲ್ಲಿ ಒಳ್ಳೆಯದು ಯಾವುದೂ ಇಲ್ಲ. ಯಾವ ಇಂದ್ರಿಯಕ್ಕೂ ಇನ್ನೂ ತಗೊಂಡ್ರೆ ಇನ್ನೂ 2 ಇಂದ್ರಿಯ ಇದೆ ಒಳಗಿನವು, ಮನಸ್ಸು ಮತ್ತು ಸಾಕ್ಷಿ ಎಲ್ಲ ಸ್ವರೂಪನೇ ಕೆಟ್ಟದಾದ್ರಿಂದ ಎಲ್ಲವೂ ಕೆಟ್ಟದ್ದೇ, ಒಳ್ಳೆಯದಿಲ್ಲೇ ಇಲ್ಲ. ಅದೇ ಹೇಳಿದ್ದು ಪಂಚಕಷ್ಟನ ಅಂಧಂತಮಸ್ಸು ಅಂತ ಅರ್ಥ. ಇಲ್ಲಿ ಪಂಚಕಷ್ಟೇ ಅತಿ ಕಷ್ಟ ಅಂತೇಳಿದೆ. ಪಂಚಕಷ್ಟೇ ಅತಿ ಕಷ್ಟೇ, ಅತ್ಯಂತ ಕಷ್ಟಕರ. ಆ ಸರಿ ಇದೆ ಹಿಂದಿಲ್ಲ, ಅಲ್ಲಿದೆ ಇಲ್ಲಿ, ಗೊತ್ತಾಯ್ತಾ? ಅತ್ಯಂತ ಕಷ್ಟಕರವಾದದ್ದು ಅಂದರೆ ಪಂಚಕಷ್ಟ. ಕೆಲವು ನೋಡೋದಕ್ಕೆ ಕೆಟ್ಟದಿದ್ದರೂ ಕೂಡ ಕೆಲವು ಪದಾರ್ಥ ನೋಡೋದಕ್ಕೆ ಸರಿ ಇರೋದಿಲ್ಲ, ಆದರೆ ಒಳ್ಳೆ ರುಚಿಯಾಗಿರುತ್ತೆ. ಅವರು ರುಚಿ ನಾಲಿಗೆ ಚೆನ್ನಾಗಿದೆ. ಈ ಕಪ್ಪು ಪದಾರ್ಥಗಳೆಲ್ಲ ಕೂಡ ನೋಡೋದಕ್ಕೆ ಕಸ್ತೂರಿ ಕಪ್ಪು ಸುವಾಸನೆ ಭಾರಿ ಒಳ್ಳೆಯದು ಅದಕ್ಕೆ. ಸೊ ಒಂದು ಗುಣ ಇದೆ, ದೋಷ ಇದೆ. ಕೆಲವು ಪದಾರ್ಥ ಒಳ್ಳೆ ಹೂವು ನೋಡೋಕ್ಕೆ ಚೆನ್ನಾಗಿ ಒಳ್ಳೆ ಸುವಾಸನೆಯೂ ಇದೆ, ಆದರೆ ಒಂದು ಸರಿ ಇಲ್ಲ ಅದರೊಳಗೆ. ಯಾಕಂದರೆ ಅವರೇ ಸರಿ ಇಲ್ಲ, ಅದರಿಂದ ಯಾವುದು ಸರಿ ಇಲ್ಲ, ಸನ್ಸಸ್ಸೇ ಇಲ್ಲ. ಒಳಗೂ ಸರಿ ಇಲ್ಲ, ಹೊರಗೂ ಸರಿ ಇಲ್ಲ, ಸ್ವರೂಪದಲ್ಲೂ ಇಲ್ಲ, ಹೊರಗೂ ಇಲ್ಲ. ಅರ್ಕೋ ವಾಜಸನ ಶೃಂಗಿ ಅರ್ಕಃ ಅರಕಃ. ಸೂರ್ಯನೊಳಗಿದ್ದು ಎಲ್ಲವನ್ನೂ ಕೊಡ್ತಾನೆ. ಆಮೇಲೆ ಅರ ಅಂದರೆ ದೋಷ ಇಲ್ಲದಿರತಕ್ಕಂಥ ಆನಂದವನ್ನು ಹೊಂದಿದ್ದಾನೆ, ದೋಷರಹಿತವಾದ ಆನಂದ. ಅದೇ ರೀತಿ ಅಶ್ಚ ಆ ಅಂದರೆ ಪರಮಾತ್ಮ, ರ ಅಂದರೆ ರಾಮ, ಕ ಅಂದರೆ ಸುಖ, ಏಕೋನೈಕ ಸವ ಕಹ್ಕಿಂ, ಎಲ್ಲ ದೇವರ ಹೆಸರುಗಳೇ. ವಾಜಸನಃ, ವಾಜ ಅಂದರೆ ಅನ್ನ, ಆಹಾರ, ಎಲ್ಲರಿಗೂ ಕೂಡ ಸನೋತಿ, ವಾಚಂ ಸನೋತಿ. ಕನಕದಾಸರು ಹಾಡಿದೆಯಲ್ಲ, ತಲ್ಲಣಿಸಿದರು ಕಂಡ ತಾಣು ಮನವೇ. ಎಲ್ಲೆಲ್ಲೋ ಇವೆ ಪ್ರಾಣಿಗಳು, ಅಲ್ಲಲ್ಲೇ ಆಹಾರ ಕೊಡ್ತಾನೆ ಪರಮ, ಇದ್ದಲ್ಲೇನೆ. ಕಲ್ಲೊಳಗಿದು ಬಂತಲ್ಲ, ಮೂರ್ತಿ ಹೊಡೆದ್ರೆ ಒಳಗೆ ಹೊಟ್ಟೆ ಒಳಗೆ ಕಪ್ಪೆ ಇತ್ತು ಬರೋ ಕತೆ ಕೇಳಿಲ್ವಾ? ಅದು ಹೇಗೆ ಬದುಕಿದೆ ಹೋಲಿಬಿಡಿ. ಮಾವಿನ ಹಣ್ಣು ತೆಗೆದು ನೋಡ್ತೇವೆ, ಫಸ್ಟ್ ತೆಗೆದೊಳಗೆ ಹುಳ, ಅದು ಯಾರಿಟ್ರು ಒಳಗಡೆಗೆ, ಗೊತ್ತಾಯ್ತಾ? ಹೊರಗೆ ಬರುತ್ತೆ, ಒಳಗಿಟ್ಟಿದ್ದು ಯಾರದು ಅಂದರೆ ಮಾವಿನ ಗರ್ಭದೊಳಗೆ ಏನು ಇದ್ದಾನೆ ಕ್ರಿಮಿ ಇದೆ. ಅದು ಇಷ್ಟು ದೊಡ್ಡ ಕ್ರಿಮಿ ಇದೆ, ಸಣ್ಣದಲ್ಲ ಕೂಡ, ಹೊರಗಿಂದ ಹೋಗೋ ಚಾನ್ಸ್ ಇಲ್ಲ. ಎಲ್ಲಿರ್ಬೇಕದು? ಒಳಗೆ ಹುಟ್ಟಿರೋದು. ಇದೆಲ್ಲ ನೋಡಿದರೆ ಅಲ್ಲಿ ಅದು ಬದುಕಕ್ಕೆ ಅವಕಾಶ ಇದೆ. ಎಲ್ಲ ಹಣ್ಣು ತಿನ್ಕೊಂಡು ಬದುಕಿದೆ ಆರಾಮಾಗಿ. ಓದ್ಬೇಕಲ್ಲ. ಹೌದು, ಎಲ್ಲ ದೇವರ ಹೆಸರುಗಳೇ. ಉಳಿದೋರು ಆ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಯಾರು ತಮ್ಮ ಹೆಸರಿಂದ ಅಂತ ಕರಿಕೊಳ್ತಾರ, ತಮ್ಮ ಹೆಸರು ಎಲ್ಲ ಪ್ಲೇಯರ್ ಹೆಸರು, ಆ್ಯಕ್ಟರ್ ಹೆಸರು ಇವ್ರು ಹೇಳ್ತಾರೆ, ದೇವ್ರ ಹೆಸರು ಅವ್ರು ಹೇಳ್ತಾರೆ. ದೇವ್ರ ಹೆಸರು ಕೆಲವು ಇಟ್ಕೊಂಡಿರೋ ಕೆಲವರು ಇರ್ತಾರೆ. ದುರ್ಯೋಧನ, ಅದು ಆ್ಯಕ್ಚುಲಿ ದುರ್ಯೋಧನ ಕೆಟ್ಟ ಪದಗಳು ಯಾವುದು ಜಗತ್ತಲ್ಲೇ ಇಲ್ಲ. ಅವನಿಗೆ ದುರ್ಯೋಧನ ಹೆಸರಿನ ಕೆಟ್ಟ ಹೆಸರು ಅದು. ಆ ರೀತಿ ಪಿಶಾಚಿ ಹೆಸರು ಇಟ್ಕೊಂಡಿರ್ಬೇಕಾಗ ಪಿಶಾಚಿ. ಕೆಲವು ಗುಂಡಗಳಿಗೆ ಕೆಟ್ಟ ಹೆಸರು ಇಟ್ಕೊಂಡು ಖುಷಿ ಅವರಿಗೆ. ತಾನು ಕುಪ್ರಸಿದ್ಧ, ಸುಪ್ರಸಿದ್ಧ ಬೇರೆ, ಕುಪ್ರಸಿದ್ಧ ಬೇರೆ. ಏನ ಎಲ್ಲಿದೆ? ಇನ್ನು ಬಂದಿಲ್ಲ ಅಲ್ಲ, ಎಲ್ಲಿ ಬಂದಿದೆ ಮತ್ತೆ? ಸೂರ್ಯನ ಹೆಸರು ಪೂಷನ್ ಒಬ್ಬ ಸೂರ್ಯ ಇದ್ದಾನೆ, ಪೂಷನ್ ಅಂತ ಸೂರ್ಯ. ಅದು ಬಿಡಿಸಿದಾಗ ಬಂತಲ್ವ, ಈಶಾವಾಸ್ಯದಲ್ಲಿ ಬರಲಿಲ್ಲ? ಈಶಾವಾಸ್ಯ ಪುರುಷಲ್ಲಿ ಬಂದಿದೆ ಅದೆಲ್ಲ. ಪೂಷನ್ ಏಕರ್ಷೆ. ಹಾಂ, ದೇವರ ಹೆಸರು ಪೂಷಣ್. ಪೂರ್ಣ ಷಡ್ಗುಣ, ಪೂಷನ್ ಅಂದರೆ ಪೂರ್ಣ ಷಡ್ಗುಣ ಅಂತ ದೇವರಿಗೆ ಹೆಸರು. ಪೂರ್ಣ ಷಡ್ಗುಣನಾದವನೇ. ಹಾಂ, ಏನ ಖಗ ಅಂದ್ರೆ ಏನರ್ಥ? ಖ ಅಂದರೆ ಆಕಾಶ, ಗ ಅದರಲ್ಲಿ ಸಂಚಾರ ಮಾಡೋನು, ಗಗನ ಸಂಚಾರಿ. ಗೊತ್ತಾ? ಎಲ್ಲ ಏನು ಯಾವ ಪದ ತೊಗೊಂಡ್ರೆ ಅರ್ಥ ಇದೆ. ಮಾತೃಕಾ ರೂಪ ಗೊತ್ತಿದ್ರೆ ಬೋಧೋಯ್ತು ಅಷ್ಟೇ. ಬುದ್ಧ ಆಯ್ತಲ್ಲ. ಶೃಂಗಿ ವಾಜಸನ, ಶೃಂಗವುಳ್ಳವನು. ಶೃಂಗವುಳ್ಳವನೊಬ್ಬದಕ್ಕೆ ಹೊರಗಿನ ಅರ್ಥನೇ. ಭಾರಿ ಕಿರೀಟ ಇದೆ ನಿಮಗೆ ಅಂತ ಕೇಳ್ತಾರಲ್ಲ, ಹಾಗೆ ಮಹಾಶೃಂಗ. ಸಣ್ಣ ಪುಟ್ಟ ಕಿರೀಟ ಅಲ್ಲ. ಎಲ್ಲರಿಗೂ ಒಂದೇ ಡ್ರೆಸ್ ಕೊಡೋದಿಲ್ಲ, ಬ್ಯಾಡ್ಜ್ ನಂಬರ್ ಹಾಕಿ ಬೇರೆ ಹಾಕ್ತಾರಲ್ಲ.
ಭಾರಿ ಟಾಪ್ ಆಫೀಸರಿಗಿರೋ ಲಾಂಛನಗಳು ಬೇರೆ, ಮಿಲಿಟರಿಯಲ್ಲಿ ಪೊಲೀಸ್ ಇದರಲ್ಲೆಲ್ಲ ಬೇರೆ ಇರೋದು. ಅದಕ್ಕೋಸ್ಕರನೇ ಅತ್ಯಂತ ಶ್ರೇಷ್ಠವಾದ ಶೃಂಗವನ್ನು ಹೊಂದಿದವನು. ಜಯಂತಹ, ಜಯಂ ತನೋತೀತಿ ಜಯಂತಹ, ಜಯ ತಂದು ಕೊಡ್ತಾನೆ. ಜಯವನ್ನು ಎಲ್ಲಿ ಹೋದರೂ ಕೂಡ ಜಯ ನಿಶ್ಚಿತ. ಕೊನೆಯ ಮಾತಿದೆ, ವಿಶ್ವೇಶ್ವರ ಭಜಂ ದೇವಂ ಜಗತಃ ಪ್ರಭವಾಪ್ಯಯಂ ಯೇ ಭಜಂತಿ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವ. ದೇವಸ್ಥಾನ ಸೋಲೇ ಇಲ್ಲ ಅವರಿಗೆ. ಅದಕ್ಕೆ ಜಯ ತಾನು ಜಯಿಸಿಲ್ಲ ಅಷ್ಟೇ ಅಲ್ಲ, ಜಯ ತಂದು ಕೊಡ್ತಾನೆ ಭಕ್ತರಿಗೆ. ಜಯಂ ತನೋತೀತಿ ಜಯಂತಹ, ಅಥವಾ ಜಯ ಅಂದರೆ ಮಹಾಭಾರತ. ಜಯಂ ತನೋತಿ ಮಹಾಭಾರತ ಬರೆದವರು ಗೊತ್ತಾಯ್ತು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಆದ್ದರಿಂದ ಜಯಂತನೋತೀತಿ ಜಯಂತಹ. ಜಯ ಅಂದರೆ ವಾಯುದೇವರ ಹೆಸರು. ಜಯ ಜಯರೂಪವು ಇರುವ ಹೇಳಿದ್ದಾರೆ. ಸೊ ಜಯಂ ತನೋತಿ ಪ್ರಾಣಾದ್ವಾಯುರಜಾಯತ, ವಾಯುದೇವರ ತಂದೆ. ಅನೇಕ ಜಯಾಂ ತನೋತೀತಿ ಜಯಂತಹ. ಜಯ ಅಂದರೆ ಯಾರು? ಮಹಾಲಕ್ಷ್ಮಿ. ಸಂಕರ್ಷಣ ಜಯ. ಸೊ ಅವರಿಗೆ ಅಪ್ಪಣೆ ಕೊಟ್ಟರು. ತಸ್ಯಾಗ್ನೇಯ ನೇತಾ ತರಮಾಪಿ ದೇವಿ ರೂಪಂ ದ್ವಿತೀಯಮಪಿ ಬಭ್ರೇ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅನೇಕ ಅರ್ಥಗಳು ಬಂತಾರೆ. ಜಯಂತಹ ಸರ್ವವಿಜ್ಜಯಿ, ಸರ್ವವಿಜ್ಜಯಿ ಎರಡರ್ಥ. ಸರ್ವವಿದೇ ನಮಃ ಜಯಿನೇ ನಮಃ ಹೇಳ್ಬೋದು. ಸರ್ವವಿದೇ ನಮಃ ಜಯಿನೇ ನಮಃ, ಸರ್ವವಿಜ್ಜಯಿನೇ ನಮಃ ಒಂದು ಜಯ ಒಂದೇ ರೀತಿಯ ಹೇಳ್ಬೋದು. ಸರ್ವ ಅಂದರೆ ವಾಸುದೇವ, ಸರ್ವ ಶಿವಸ್ಥಾನ ಬಂದಿದೆ. ಸರ್ವವಿತ್ ಎಲ್ಲವನ್ನೂ ತಿಳಿದವನು, ಸರ್ವಜ್ಞ ಎಲ್ಲವನ್ನೂ ತಿಳಿದವನು. ಯಾರು ಎಲ್ಲ ತಿಳಿದವನು ಎಷ್ಟು ಹೇಳಿದರೂ ಕೂಡ ರಿಲೇಟಿವೇ ಅದು. ದೇವರಿಗೆ ಮಾತ್ರ ಎಲ್ಲವನ್ನೂ ಎಲ್ಲ ಕಾಲಕ್ಕೂ ಪೂರ್ತಿ ತಿಳಿದಿದ್ದಾನೆ. ಪೂರ್ತಿ ತಿಳಿದವನೇ ಮರ್ತಿರೋದು. ಆಮೇಲೆ ಗೊತ್ತಾಯ್ತಾ? ಒಂದನ್ನು ಪೂರ್ತಿ ತಿಳಿದೇ ಮರ್ತಿರ್ಬೋದು, ಕನ್ಫ್ಯೂಸ್ ಮಾಡ್ಕೊಳ್ಬಹುದು. ಏನೂ ಇಲ್ಲ. ಅನಾದ್ಭೂತ ಭವ್ಯ ಭವತ್ತಿನ ಎಲ್ಲವನ್ನು ಎಲ್ಲ ಕಾಲಕ್ಕೂ ಸ್ಪಷ್ಟ ತಿಳಿದವನು. ಕೇಳಿ ತಿಳಿದವನಲ್ಲ, ನೋಡಿ ತಿಳಿದವನು. ದೇವರಿಗೆ ಪ್ರತ್ಯಕ್ಷ ಒಂದೇ, ಅನುಮಾನ ಆಗಮ ಬೇಕಿಲ್ಲ. ಯಾವಾಗ ಗೊತ್ತಾಗೋದ್ರಲ್ಲೇ ಯುಕ್ತಿ ಮಾಡಬೇಕಾಗ, ಡೈರೆಕ್ಟ್ ಗೊತ್ತಿ ಯುಕ್ತಿ ಹಾಕ್ಬೇಕು. ಅದಕ್ಕೆ ಇದು ಮೈಕು ಯುಕ್ತಿ ಹೇಳಬೇಕು. ಇದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದು ಪುಸ್ತಕ ಯುಕ್ತಿ ಬೇಕಾ? ಏನೂ ಬೇಕಿಲ್ಲ. ಆಗಮ ತನ್ನ ಮಾತೇ ಆಗಮ, ಇನ್ಯಾವ ಆಗಮನೂ ಬೇಕಿಲ್ಲ. ಆ ದೃಷ್ಟಿಯಲ್ಲಿ ಸರ್ವವಿತ್ ಬಂದಿದೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇತ ನ ಕಶ್ಚನ. ಇನ್ನೊಬ್ರು ಇಂಥವ್ರು ಇಲ್ಲೇ ಇಲ್ಲ, ನನ್ನ ಯಾರೂ ತಿಳಿದಿಲ್ಲ, ನಾನು ಎಲ್ಲರನ್ನೂ ತಿಳಿದಿದ್ದೇನೆ, ಎಲ್ಲರನ್ನೂ ತಿಳಿದಿದ್ದೇನೆ ಅಂತ ಭಗವದ್ಗೀತೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ, ಹಿಂದೆ ಮುಂದೆ ಎಲ್ಲವನ್ನು ತಿಳಿದವನು ನಾನು ಅಂತ ಹೇಳೋದ್ರಿಂದ ದೇವರ ಸರ್ವಜ್ಞತ್ವ ಅಂಬೋದು ಅಬ್ಸಲ್ಯೂಟ್. ಮತ್ತೆ ಸರ್ವವಿದ್ ಜಯಿ, ಸರ್ವವಿದ್ಗಳು ಇದ್ದಾರಲ್ಲ ಅವರನ್ನು ಜಯಿ. ಈ ವಾದಕ್ಕೆ ಕೊಡೋಲ್ಲ, ಕೆಲಸಕ್ಕೆ ಬರೋದ ಕೊಡೋದಿಲ್ಲ. ಇವರೇ ಫೈನಲ್ಗೆ ಹೋದ್ರು ಅಂದರೆ ಒಂದು ಕ್ವಾಲಿಟಿ ಇದ್ದೇ ಇರುತ್ತೆ, ಅವ್ರನ್ನ ಗೆಲ್ಲೋನು. ಅಥವಾ ಸರ್ವವಿಧಾಂ ಜಯ ಅಸ್ಮಾತ್, ಭಾರಿಗೆ ತಿಳಿದವ್ರಿಗೆ ಗೆಲ್ತಾರೆ ಅಂದರೆ ದೇವರ ಅನುಗ್ರಹ. ಎಷ್ಟೋ ಥರ ತಡಿಲ್ಲ, ಫಸ್ಟಾಗಿ ಬಂದೇನು ಕೆಲಸ ಇಲ್ಲ, ಎರಡನೇ ಸಿಕ್ತು. ಇಂಟರ್ವ್ಯೂ ಹೋದೆ, ಒಂದು ನಿಮಿಷ ಹೆಚ್ಚು ಕಡಿಮೆ ಆಯಿತು, ಒಳಗೆ ಸೆಲೆಕ್ಟ್ ಆಗೋಗ್ಬಿಟ್ಟ ಬೋದು. ಇವನು ಆಮೇಲೆ ಹೋದ, ಟೈಮ್ ಆದಮೇಲೆ ಮುಗಿತು, ಏನೋ ಎಂಟ್ರಿ. ಎಲ್ಲ ಅರ್ಹತೆ ಇದೆ, ಅನುಗ್ರಹ ಇಲ್ಲ. ಅರ್ಹತೆ ಇದ್ದ ಮಾತ್ರಕ್ಕೆ ಅನುಗ್ರಹ ಇರಬೇಕು ಅಂತಿಲ್ಲ. ಅರ್ಹತೆ ಇಲ್ಲದೆ ಹೋದ್ರೂ ಅನುಗ್ರಹ ಇರ್ಬೋದು. ಆದರೆ ದೇವರ ಅನುಗ್ರಹ ಅಲ್ಟಿಮೇಟ್ ಆದ್ದರಿಂದ ಯಾರು ಏನು ಪ್ರಶ್ನೆ ಕೆಲವು ಫೈನಲ್ ಇರುತ್ತೆ. ಕಮಿಟಿ ಮೆಂಬರ್ದು ವಿಟೋ ಪವರ್ ಇದ್ದ ಹಾಗೆ, ಅವನು ಸೆಕೆಂಡ್ ಮೇಲೆ ಅವನ್ನೇ ಸೆಲೆಕ್ಟ್ ಮಾಡ್ತಿದ್ದ, ಫಸ್ಟ್ ಒಂದು ಮಾಡೋದಿಲ್ಲ ಅಂತ ಹೇಳ್ಬೋದು. ಯಾಕೆ ಯಾವುದೋ ದೋಷ ಕಂಡ ಅವನಲ್ಲಿ, ಅವ್ರು ಕುಡಿಸಿರೋದು ಅದಕ್ಕೋಸ್ಕರ. ಯಾಕೆ ಅಂತ ಕೇಳಾಗಿಲ್ಲ, ಅವ್ರು ಕೊಟ್ಟ ಮೇಲೆ ಅಕ್ಸೆಪ್ಟ್ ಮಾಡಿದ್ರೆ ಮುಗೀತು ಅಷ್ಟೇ. ಮತ್ತು ಅವ್ನ ಮೇಲೆ ಇನ್ನೊಂದು ಕಮಿಟಿ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಮತ್ತೆ ಅವ್ರ ಮೇಲೆ ಕಮಿಟಿ ಮಾಡೋಕ್ಕಾಗೋದಿಲ್ಲ. ಕಮಿಟಿ ಮಾಡಿದ ಮೇಲೆ ಅವ್ರ ತೀರ್ಮಾನ ಒಪ್ಕೋಬೇಕು. ಸರ್ವವಿತ್ ಜೈ ಆಯ್ತಲ್ಲ. ಮುಂದೆ ಸುವರ್ಣಬಿಂದುರಕ್ಷೋಭ್ಯ ಸರ್ವವಾಗೀಶ್ವರೇಶ್ವರ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ. ಸುವರ್ಣಬಿಂದು ಅಕ್ಷೋಭ್ಯ ಸರ್ವವಾಗೀಶ್ವರೇಶ್ವರ ಮಹಾಹೃದ ಮಹಾಗರ್ತ ಮಹಾಭೂತ ಮಹಾನಿಧಿ. ಓಂ ಸುವರ್ಣಬಿಂದವೇ ನಮಃ. ಓಂ ಅಕ್ಷೋಭ್ಯಾಯ ನಮಃ. ಸರ್ವವಾಗೀಶ್ವರೇಶ್ವರಾಯ ನಮಃ. ಮಹಾಹೃದಾಯ ನಮಃ. ಮಹಾಗರ್ತಾಯ ನಮಃ. ಮಹಾಭೂತಾಯ ನಮಃ. ಮಹಾನಿಧಯೇ ನಮಃ. ಇಷ್ಟಾಯ್ತು. ಅದರಲ್ಲಿ ಪರಮಾತ್ಮ ಏನಾಗಿದ್ದಾನೆ? ಸುವರ್ಣ ಬಿಂದುವಾಗಿದ್ದಾನೆ. ಸುವರ್ಣ ಅಂದರೆ ಶಾಸ್ತ್ರ ಹೇಳಿದೆ, ಬಿಂದು ಅಂದರೆ ಕೇಂದ್ರ, ಸರ್ವಶಾಸ್ತ್ರದ ಮುಖ್ಯ ಮಹಾ ತಾತ್ಪರ್ಯವಾಗಿದ್ದಾನೆ ಅಂತ ಅರ್ಥ. ಸುವರ್ಣ ಬಿಂದು ಅಕ್ಷೋಭ್ಯ
ಅಕ್ಷೋಭ್ಯ ನಕ್ಷೋಭ್ಯ ಯಾರಿಂದನೂ ಕ್ಷೋಭೆಗೆ ಒಳಗಾಗದವನು, ಯಾರಿಂದನೂ ಕ್ಷೋಭೆಗೆ ಒಳಗಾಗದವನು. ಟೆನ್ಷನ್ ಮಾಡಿಕೊ, ಕ್ಷೋಭೆ ಅಂದರೆ ಟೆನ್ಷನ್ ಅಂತ ಅರ್ಥ. ಭಾರಿ ಟೆನ್ಷನ್ ಆಗಿಬಿಟ್ಟಿದೆ ಅಂಥೇಳಿ ಸಿನಿಮಾ ನಾಟಕದಲ್ಲೂ ಕೂಡ ಕೃಷ್ಣನ ಪಾತ್ರ ಬಂದಾಗ ಟೆನ್ಷನ್ ತೋರಿಸೋದಿಲ್ಲ. ಅವ್ರು ನಾಸ್ತಿಕರೇ ತೆಗೆದಿದ್ದರು ಕೂಡ ಹಾಗೆ ತೆಗಿಬೇಕಿದ್ರೆ ಯಾರು ನೋಡಲ್ಲ ಅಂದ್ರೆ. ಕೃಷ್ಣನಿಗೆ ಏನಿಲ್ಲ, ಟೆನ್ಷನ್ ಇಲ್ಲ. ಯಾಕೆ? ಸ್ವತಂತ್ರ ಟೆನ್ಷನ್ ಹಾಕಿರುತ್ತೆ. ಯಾರಿಗೆ ಅಜ್ಞಾನ ಇರುತ್ತೋ ಟೆನ್ಷನ್ ಬರುತ್ತೆ. ಮಗ್ನಸಿಗೆ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂಭವಿ. ಅಕ್ಷೋಭ್ಯ ಅಷ್ಟೇ ಅಲ್ಲ, ಕ್ಷೋಭ್ಯ ಅಸ್ಮಾತ್. ಅವರ ಅನುಗ್ರಹ ಇದ್ದರೆ ಭಕ್ತರಿಗೂ ಕ್ಷೋಭೆ ಇಲ್ಲ. ಅವರಿದ್ದಾನೆ ಎಂಬುದೇ ಏನು ಮಾಡಿಬಿಡುತ್ತೆ ಅಲ್ಲಿಗೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಆದ್ದರಿಂದ ನಕ್ಷೋಭ್ಯ. ಸರ್ವವಾಗೀಶ್ವರೇಶ್ವರ. ಸರ್ವವಾಕ್ಯಗಳಿಗೂ ಈಶ್ವರರಿಗೂ ಈಶ್ವರ, ಸರ್ವವಾಕ್ಯಗಳಿಗೂ ಈಶ್ವರರಿಗೂ ಈಶ್ವರ. ಸರ್ವವಾಕ್ ಅಂದ್ರೇನು? ಎಲ್ಲ ಶಾಸ್ತ್ರಗಳು. ಅದಕ್ಕೆ ಈಶಾ, ಅದಕ್ಕೆ ಈಶ್ವರರು ಅಂದರೆ ಒಡೆಯರು, ಬ್ರಹ್ಮಾದಿಗಳು, ಅವರಿಗೆ ಈಶಾ. ಅಥವಾ ಸರ್ವವಾಗೀಶ್ವರೇಶಾಯ ವರಹ. ಸರ್ವವಾಗೀಶ್ವರಿಗೂ ಈಶ್ವರ್ಯ ಒಡತೆಯಾದಂಥ ಮಹಾಲಕ್ಷ್ಮಿಗಿಂತ ವರಹ ಶ್ರೇಷ್ಠ. ಆದ್ದರಿಂದ ದೇವರ ಮಹಿಮೆ ಅಷ್ಟು ದೊಡ್ಡದು. ಒಂದು ಪದ ಹೇಳಿದರೂ ಸಾಕವ, ಸರ್ವವಾಗೀಶ್ವರನೇ ಸಾಕಿತ್ತು. ಅದ್ರ ಮೇಲೆ ಈಶ್ವರ, ಆಮೇಲೆ ಈಶ್ವರೇಶ್ವರ. ಈ ರೀತಿಯಲ್ಲಿ ದೇವರು ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಇದರಿಂದ ಏನಾಯ್ತಾಗ? ವಾಗಿರಿದ್ದಾರೆ, ವಾಗೀಶ್ವರರು ಇದ್ದಾರೆ, ಅವರೊಡೆಯರಿದ್ದಾರೆ, ಅವ್ರ ಮೇಲೆ ಇದ್ದಾನೆ, ಅವೆಲ್ಲ ಸತ್ಯ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಜಗತ್ತೇ ಪರಮಾತ್ಮ ಸರ್ವೋತ್ತಮ ಅಂದರೆ ಸರ್ವ ಇರಬೇಕಲ್ಲ. ಸರ್ವ ಇಲ್ಲದ ಹೊರ ಸರ್ವೋತ್ತಮ ಶಬ್ದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಸರ್ವ ವಾಗೀಶ್ವರೇಶ್ವರ. ಸರ್ವ ಇದೆ, ವಾಕ್ಯಿದೆ, ಈಶ್ವರರಿದ್ದಾರೆ, ಅವ್ರಿಗೆ ಈಶಾ ಇದ್ದಾಳೆ, ಅವರಿಗಿಂತ ವರನಾಗಿದ್ದಾನೆ. ಅಥವಾ ಸರ್ವವಾಗೀಶ್ವರ ವಾಗೀಶ್ವರ ಈಶ್ವರ ಅಸ್ಮಾತ್. ಸರ್ವವಾಗೀಶ್ವರರು ಕೂಡ ಈಶ್ವರರಾಗಿ ಅಪಾಯಿಂಟ್ ಆಗಿರೋ ರೀತಿಯಿಂದಾನೆ. ಅನುಗ್ರಹ ಮಾಡಿದವರು ಇಲ್ಲ. ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. ಇನ್ನು ಸರ್ವವಾಕ್ಯಗಳಂದರೆ ವೇದಗಳು. ವೇದಗಳಿಗೆ ಈಶ್ವರ ಅಭಿಮಾನಿ ದೇವತೆಗಳು, ಅವರಿಗೂ ಮೇಲಿದ್ದಾನೆ. ಯಾಕೆ ಅಭಿಮಾನಿ ದೇವತೆ ಅವರು? ಈತ ಪ್ರತಿಪಾದ್ಯ. ಈತ ಯಾರು ದೊಡ್ಡವರು? ಓನರ್ ದೊಡ್ಡವನು, ಟೆನೆಂಟ್ ದೊಡ್ಡವನು. ಓನರ್ ಟೆನೆಂಟ್. ಆದ್ದರಿಂದ ಅವರೆಲ್ಲ ಟೆನೆಂಟ್ಸ್ ಅಷ್ಟೇ ಹೊರತು ದೇ ಮೇ ಚೇಂಜ್. ಡೆಫಿನೆಟ್ಲಿ ದೇ ಚೇಂಜ್. ಕಲ್ಪ ಬದಲಾಗ್ತಾ ಹೋಗ್ತಾರೆ. ದೇವರವರೆಲ್ಲ ಒಡೆಯನಾಗಿದ್ದಾನೆ. ಮಹಾಹೃದ, ಮಹಾನ್ ಹದ. ಯಾವುದದು? ಅಂಧಂಥ ವಸ್ತು, ಅದು ಕೊಡೋ ಶಕ್ತಿ ಯಾರಿಗೂ ಇಲ್ಲ, ದೇವರು ಕೊಡ್ತಾರೆ. ಮಹಾನ್ ಹದ ಕೊಡ್ತಾರೆ. ಅಥವಾ ಇನ್ನೊಂದೇನು? ಒಳಗಿನ ಗುಹೆ, ಮಹಾಹೃದ, ಮಾನಸ ಸರೋವರ, ಅದರಲ್ಲಿ ಪರಮಾತ್ಮ ಇದ್ದಾರೆ. ಮನಸ್ಸನ್ನು ಎರಡು ಕರೀತಾರೆ, ಸರೋವರನೂ ಹೌದು, ಕಮಲನೂ ಹೌದು. ಮಾನಸ ಸರೋವರ, ಹೃತ್ ಕಮಲ. ಸರೋವರದಲ್ಲಿ ಪರಮಾತ್ಮ ಹಂಸನಾಗಿ ವಿರಾಜಮಾನನಾಗಿದ್ದಾನೆ. ಮಹಾಹೃದ. ಮತ್ತು ಇನ್ನೂ ಅನೇಕ ಅರ್ಥಗಳು ಅದಕ್ಕೆ. ಭಕ್ತರಿಗೆ ವಿಶೇಷವಾಗಿ ಹರ್ಷವನ್ನು ತಾನು ಹರ್ಷಪಡ್ತಾನೆ ಅಷ್ಟಲ್ಲ, ಭಕ್ತರಿಗೆ ಹರ್ಷವನ್ನು ಕೊಡ್ತಾನೆ. ಮಹಾಗರ್ತ. ಗರ್ತ ಅಂದರೆ ಗರ್ತ, ಕಂದಕಗಳು. ಮಹಾನ್ ಗರ್ತ, ಆಳದ ಗರ್ತ. ಈ ಬ್ಲಾಕ್ ಹೋಲ್ ಗೀಪ್ ಹೋಲ್ ಕರಿತ ಅಂಥವೆಲ್ಲ ಇವನ ಎಲ್ಲಿದೆ? ಹಾಂ, ಏನಿದೆ? ಮದ. ದ ಅಂತ ಹೇಳಿದ್ರೆ ಏನು? ಹಾ ಅಂಬೋದು, ಹೃದ ಅಂಬೋದು ಹರ್ಷಕ್ಕೆ ಕಾರಣ ಆಗತ್ತೆ. ಅದನ್ನು ದ ಅಂದರೆ ಕೊಡ್ತಾನೆ. ಹರ್ಷೆ ಅಷ್ಟೇ ಸಾಕು. ಹರ್ಷೆ, ಇದ್ಬಿಟ್ರೆ ಸಾಕು. ಮತ್ತು ಹರ್ಷ ಶಬ್ದ ಬಂದಿರೋದೇ ಹಾಗೆ. ದಾತಗಳಿಂದ ಒಂದಿದ್ರೆ ಸಾಕು. ಕಮ್ ಗತವು ಅಷ್ಟೇ, ಇನ್ನೇನು ಬರಬೇಕಾಗಿಲ್ಲ. ಗ ಅಂದರೆ ಗತಿ ಅಂತಲೇ ಅರ್ಥ. ಅದಕ್ಕೆ ಬಿಡಿಸೋದು ಎರಡು ಪದ ಇದ್ದರೆ ಎರಡು ಪದಗಳನ್ನು ಬಿಡಿಸಿ ಅರ್ಥ ಮಾಡ್ಬೋದು. ಅಥವಾ ನಾಲ್ಕನ್ನು ಬಿಡಿಸ್ಬೋದು. ಮ, ಹ, ಹರ, ದ ಎಲ್ಲ ಕೂಡ ಬಿಡಿಸ್ಬೋದು. ಗೊತ್ತಾಯ್ತಾ? ಆದ್ದರಿಂದ ಇನ್ನೂ ಬಿಡಿಸಿದರೆ ಮಹಾಹರದ, ಮಹಾಹರದಹ. ಹರನನ್ನು ಕೊಡೋನು ಮಹಾಹರ, ಮಹಾರುದ್ರದೇವರು. ಅವರನ್ನು ಕೂಡ ಅವರಿಗೆ ಪದವಿ ಕೊಡ್ತಕ್ಕಂಥವ್ರು. ಅಕ್ಷರ ಬಿಡಿಸೋದು ಬೇರೆ, ಶಬ್ದ ಬಿಡಿಸೋದು ಬೇರೆ, ಪದ ಬಿಡಿಸೋದು ಬೇರೆ. ಅನೇಕ ಸ್ಟೇಜಸ್ ಇದೆ. ಆಗರ್ಥ ಬಂದಾಗ ಅರ್ಥ ಸಿಗುತ್ತೆ. ಅದಕ್ಕೆ ಮೂಲ ಧಾತುಗೆ ಹೋಗಬೇಕು. ಮಹಾಗರ್ತ, ಮಹಾಗರ್ತ, ಅಂದಂತ ಮೊಸರು ಕೊಡುವ ಒಂದೊಂದು ಕಡೆ. ಇನ್ನು ಮಹಾಗರ್ತ ಹೃದಯ ಗುಹೆ, ಅಲ್ಲಿದ್ದಾನೆ. ಅತಿ ಸೂಕ್ಷ್ಮ ಇದು. ಅತಿ ಸೂಕ್ಷ್ಮದಲ್ಲಿ ಸೂಕ್ಷ್ಮನಾಗಿರ್ಬೇಕಾದ್ರೆ ಎಷ್ಟು ಬೇಕು? ಅಣೋರಣೀಯಾನ್ ಮಹತೋ ಮಹೀಯಾನ್. ಮಹಾಭೂತ. ಯಾಕೆ ಜೀವನೇ ಭಾರಿ ಅಣು. ಒಂದು ಜಡದ ಕಣದೊಳಗೆ ಅನಂತ ಜೀವನ ಸೇರಿಸ್ಬೋದು. ಅಷ್ಟು ಕಡಿಮೆ. ಅಂತಹ ಜೀವನೊಳಗೆ ಅನಂತ ರೂಪದಲ್ಲಿದ್ದಾರೆ ಪರಮಾತ್ಮ. ಎಷ್ಟು ಅಣುವಿರಬೇಕು? ಒಂದು ರೂಪದಲ್ಲಲ್ಲ, ಅನಂತ ರೂಪದಲ್ಲಿ ಆರಾಮಾಗಿದ್ದಾನೆ. ಮತ್ತೆ ಭಾರಿ ಇಕ್ಕಟ್ಟಲ್ಲಿ ಕೂತಿಲ್ಲ.
ದೇವ್ರು ಹೀಗೆ ಕೂತಿಲ್ಲ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ. ಆದ್ದರಿಂದ ಮಹಾ ಗರ್ತಃ ಮಹಾಭೂತ. ಮಹಾಭೂತ ಅಂದರೆ ಭೂತ ಅಂದರೆ ಇರುವ ವಸ್ತು. ಇರುವ ವಸ್ತುಗಳು ನಂಬರ್ 1 ಅಂದರೆ ಪರಮಾತ್ಮ ಸ್ವತಂತ್ರ ಮಹಾಭೂತ. ಅಥವಾ ಮಹಾಂತಿ ಭೂತಾನಿ ಬ್ರಹ್ಮಾದಯೋ ಹಿ ಭೂತಾನಿ. ಬ್ರಹ್ಮಾದಿ ಎಲ್ಲರೂ ಕೂಡ ಬಂದಿರೋದು ಈ ಪರಮಾತ್ಮನಿಂದಲೇ. ಅಭೂತ ಇನ್ನೊಂದು ಕಡೆಗೆ ಅಭೂತ. ಯಾವುದು ಭೂತ ಅಲ್ಲ, ಯಾವುದು ಭೂತ ಅಲ್ಲ ವರ್ತಮಾನ. ಭೂತ ಅಂದರೆ ಭೂತಕಾಲ, ವರ್ತಮಾನ ಕಾಲ. ಅಭೂತನೂ ಅವನ ಕೈಯಲ್ಲೇ ಇದೆ, ಭೂತನೂ ಅವನ ಕೈಯಲ್ಲಿದೆ, ವರ್ತಮಾನ ಕಾಲನೂ ಭವಿಷ್ಯತ್ ಕಾಲನೂ ಆತನ ಕೈಯಲ್ಲೇ ಇದೆ ಭೂತ. ಅಥವಾ ಮಹಾಭೂ ವೈಕುಂಠ ಲೋಕ, ಅದನ್ನು ತನೋತಿ ಸೃಷ್ಟಿ ಮಾಡಿ ಇಟ್ಕೊಂಡಿರ್ತಾನೆ, ಕೈಲಿ ಇಟ್ಕೊಂಡಿದ್ದ ತನೋತಿ. ಮಹಾಭೂ ಅಂದರೆ ಈ ಭೂಮಿ ಅಲ್ಲ, ಅದು ಮಹಾಭೂಮಿ. ಅದು ಮಹಾಮಹನೀಯ ಮಹಾಪುರುಷ ಅಂತ ಕರೀತಾರೆ. ಪುರುಷನೇ ಮಹಾಪುರುಷ. ಮಹಾಭೂ ಅಪಿ ಮಹಾಭುವಂ ಅಪಿ ತನೋತಿ ಇತಿ ಮಹಾಭೂತಃ. ಅಥವಾ ಮಹಾಭೂ ವೈಕುಂಠ, ಅದಕ್ಕೆ ಅಭಿಮಾನಿ ದೇವತೆಯನ್ನು ತನೋತಿ ಇತಿ ಮಹಾಭೂತಃ. ಅದು ಎಷ್ಟು ಒಳಗೆ ಹೋದರೂ ಕೂಡ ಅರ್ಥ ಸಿಗುತ್ತೆ. ಮಹಾನಿಧಿ ದೊಡ್ಡ ನಿಧಿ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಪಯ. ಇಂಥ ನಿಧಿ ಮತ್ತೊಂದಿಲ್ಲ. ಯಾಕೆ ನಮಗೆಲ್ಲ ಉಳಿದವರಿಗೆಲ್ಲ ನಿಧಿ ಮಹಾಲಕ್ಷ್ಮಿ. ಆದರೆ ಮಹಾಲಕ್ಷ್ಮಿಗೂ ನಿಧಿ ಯಾರು? ಮಹಾನಿಧಿ. ಮಹತಾಮಪಿ ನಿಧಿ. ಬ್ರಹ್ಮಾದಿಗಳಿಗೆ ದೊಡ್ಡ ನಿಧಿ ಅಂದರೆ ಪರಮಾತ್ಮ. ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕ. ಅರ್ಥ ಅಂದರೆ ಸಂಪತ್ತು, ನಿಧಿ. ಅದೇ ನಿಧಿ, ಬೇರೆ ವಸ್ತು ಅಲ್ಲ. ಮಹಾಭೂತ. ನೋಡಿ, ನಮಗೆ ಕ್ಯಾಶ್ ಅರ್ಥ ಆಗುತ್ತೆ ಮಕ್ಕಳಿಗೆ, ಗೋಲ್ಡ್ ಅರ್ಥ ಆಗಲ್ಲ ಕೆಲವು ಸಲ, ಗೊತ್ತಾಯ್ತಾ? ಬಟ್ ಕ್ಯಾಶ್ಗಿಂತ ಗೋಲ್ಡ್ ವ್ಯಾಲ್ಯೂ ಭಾರಿ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ? ರತ್ನದ ವ್ಯಾಲ್ಯೂ ಇನ್ನೂ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಅದು ಮಹಾನಿಧಿ. ಅದು ಯಾಕೆ ಡಿ ವ್ಯಾಲ್ಯೂ ಆಗೋದಿಲ್ಲ. ಇದನ್ನೇನು ಮಾಡ್ಬೋದು? ಬ್ಯಾನ್ ಮಾಡಿ. ಅದು ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ, ಡಿ ವ್ಯಾಲ್ಯೂ ಮಾಡೋಕ್ಕೆ ಬರೋದಿಲ್ಲ. ಸೊ ಅದರಲ್ಲೇ ವ್ಯಾಲ್ಯೂ ಇದೆ. ಇದು ಭಾಳ. ಅಥವಾ ಮಹಾಂತಿ ಅಪಿ, ಗೊತ್ತಾಯ್ತಾ? ನಿಧೀಯಂತೆ ಅಸ್ಮಿನ್ ನಿತರಾಂ ಧೀಯಂತೆ. ಅವನ್ನ ನೆಲೆಸಿದ್ದಾರೆ ಭಾರಿ ದೊಡ್ಡವರೆಲ್ಲ ಕೂಡ. ಮಹತಿ ಮಹಾಲಕ್ಷ್ಮಿ ಅಪಿ ನಿತರಾಂ ಧೀಯತೆ ಅಸ್ಮಿನ್. ಸಂಪೂರ್ಣ ಆಶ್ರಯಿಸಿದ್ದಾರೆ. ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಷ್ಟೋ ಸತ್ತು ಏನೂ ಇಲ್ಲ ಅಂತ ನೋಡೋದ್ರೊಳಗೆ ಅದು ಎಷ್ಟೋ ಅರ್ಥ ಇರುತ್ತೆ. ಅದರೊಳಗೆ ಏನೂ ಇಲ್ಲ ಅಂತ ಅನಿಸುತ್ತೆ ನೋಡಿದಾಗ, ಆಮೇಲೆ ತೆಗೆದು ನೋಡಿದರೆ ಇಷ್ಟಿದೆಯಾ ಅರ್ಥ ಅಂತ ಅನಿಸ್ಬಿಟ್ಟು. ಅದೇ ನಿಧಿ ಅಂದರೆ ಹಾಗೆ, ಪದದಲ್ಲಿ ನಿಧಿ. ಅರ್ಥ ಶಬ್ದಕ್ಕೆ ನಿಧಿ ಅಂತಾನೆ ಹೆಸರು. ಶಬ್ದ ಇದು ಅರ್ಥ, ಶಬ್ದಗಳು ಅರ್ಥ ಇದ್ರೆ ಏನಾಯ್ತು? ನಿಧಿ ತಾನೇ ಅದು. ಕುಮುದಃ ಕುಂದಃ ಪರ್ಜನ್ಯಃ ಪಾವನೋ ನಿಲಃ ಅಮೃತಾಶೋ ಅಮೃತ ವಪುಃ ಸರ್ವಜ್ಞಃ ಸರ್ವತೋಮುಖಃ. ಕುಮುದಃ ಕುಂದಃ ಪರ್ಜನ್ಯಃ ಪಾವನಃ ಅನಿಲಃ ಅಮೃತಾಶಃ ಅಮೃತ ವಪುಃ ಸರ್ವಜ್ಞಃ ಸರ್ವತೋಮುಖಃ. ಓಂ ಕುಮುದಾಯ ನಮಃ. ಓಂ ಕುಂದರಾಯ ನಮಃ. ಓಂ ಕುಂದಾಯ ನಮಃ. ಪರ್ಜನ್ಯಾಯ ನಮಃ. ಪಾವನಾಯ ನಮಃ. ಅನಿಲಾಯ ನಮಃ. ಅಮೃತಾಶಾಯ ನಮಃ. ಅಮೃತ ವಪುಷೇ ನಮಃ. ಸರ್ವಜ್ಞಾಯ ನಮಃ. ಸರ್ವತೋಮುಖಾಯ ನಮಃ. ಕುಮುದಾಯ. ಕುಮುದ ಅಂದ್ರೇನು? ಕುಮುದ ಪುಷ್ಪ ನಮಗೆ ಗೊತ್ತಿದೆ, ಗೊತ್ತಾಯ್ತು. ಆದರೆ ಕು ಅಂದರೆ ಭೂಮಿ, ಬುಧ ಅಂದರೆ ಸಂತೋಷ, ಭೂಮಿಗೆ ಸಂತೋಷ ಕೊಟ್ಟವನು. ಇವರಿಗೆಲ್ಲ ಭಾರ ಆದಾಗ ಭೂಮಿ ಹೇಳ್ತಾ ಈಗ ಪಜಿತ ಆಗಿದೆ ನನಗೆ ಅಂತ. ಕೃಷ್ಣ ಅವತಾರ ಮಾಡಿದ್ದಕ್ಕೆ ಏನಾಯ್ತಾಗ? ಭೂಭಾರೋತ್ತಾರಣಾಯ ಅವತಾರ ಮಾಡಿದ್ದ ಕು ಅಂದರೆ ಭೂಮಿ, ಗೊತ್ತಾಯ್ತಾ? ಅದಕ್ಕೇನೆ ಆನೆಗಳಿಗೆ ಕುಂಜರ ಅಂತ ಹೆಸರು. ಆನೆಗೆ ಕುಂಜರ ಅಂತ ಯಾತ ಕರೀತಾರೆ? ಅದು ನಡೆದು ಬಿಟ್ಟರೆ ಭೂಮಿಯಲ್ಲಿ ಕೆಟ್ಟೋಗ್ಬಿಡುತ್ತೆ. ಆನೆ ಹೋಗಿದ್ದೇ ದಾರಿ ಅಂತ ಮರ ಗಿಡನ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಭೂಮಿನ ದರ ಸೀಳುತ್ತೆ, ಒಡೆಯುತ್ತೆ. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಕುಂಜ. ಅದೇ ಲೋಕದಲ್ಲಿ ಪದ್ಧತಿ ಬಂದೋಗ್ಬಿಟ್ಟಿದೆ. ಕುಮುದ ಭೂಮಿಗೆ ಬುಧ ಕೊಟ್ಟವರು. ಜಯತಿ ತೇತಿ ಕಂ ಜನ್ಮನ ವ್ರಜ. ಯಾರು ಕೇಳ್ತೀವಿ? ಗೊಲ್ರಟ್ಟಿದ್ದು ಯಾರು ಕೇಳ್ತಾರೆ? ಸಿಟಿನ ಏನಲ್ಲ, ಯಾವ ಸಿಟಿನೂ ಅದ್ರ ಮುಂದಿಲ್ಲ, ಹಾಗಾಗೋಯ್ತು. ಕೃಷ್ಣ ಅವತಾರ ಮಾಡಿದ್ದರಿಂದ ಜಾಗ ಎಂಥದ್ದು ಬಂತು? ಅದಕ್ಕೆ ಭಾರಿ ಮಹತ್ವ ಬಂತು. ಕುಮುದ ಕುಂದರ. ಆಮೇಲೆ ಕುಹು, ಭೂಮಿಯಲ್ಲಿದ್ದಾಗಲೂ ಬುಧ ಆನಂದವಾಗಿ ಇದ್ದ. ನಮ್ಮಲ್ಲಿದ್ದ ಸುಖವಾಗಿರ್ತಿದ್ದೆ, ಭಾರಿ ಟೆನ್ಷನ್ ಆಗಿದೆ ಅಂತಿಲ್ಲ. ಈಶಾವಾಸ್ಯ ಮಿದಂ ಸರ್ವಂ. ಆದ್ದರಿಂದ ಭೂಮಿಯಲ್ಲಿದ್ದಾಗಲೂ ಆನಂದ ಪಡ್ತಾರೆ. ಉಳಿದವ್ರು ಭೂಮಿ ಅವತಾರ ಮಾಡಿದಾಗ ಏನಾಗ್ತದೆ? ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ? ದೇವರಿಗೆ ಏನೂ ಆಗೋದಿಲ್ಲ, ಎಲ್ಲಿದ್ದರೂ ಹಾಗೆ ಇರ್ತಾರೆ. ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಆಮೇಲೆ ಕುಂದರ, ಭೂಮಿಯನ್ನು ಸಿಡ್ತಾನೆ ಬೇಕಾದ್ರೆ. ಅದು ಮುಂದೆ ಬಿಂದು ಹಾಕಿದ್ದಕ್ಕೆ ಅತಿಶಯವಾಗಿ
ಭೂಮಿನ ಏನು ಬೇಕಾದ್ರೂ ಪ್ರಳಯ ಮಾಡಿಬಿಡ್ತಾರಲ್ಲ, ಏನು ಸಮಸ್ಯೆನೇ ಇಲ್ಲ. ಕುಂದಹ ಕುಂ ದದಾತೀತಿ ಕುಂದಹ. ಕು ಅಂದರೆ ಭೂಮಿ, ಕುದ ಭೂಮಿಯನ್ನು ಕೊಡ್ತಾನೆ. ಯಾರಿಗೆ? ಸ್ವರ್ಗನೇ ಕಡ್ಕೊಂಡ್ಬಿಟ್ಟಿದ್ರು ಇಂದ್ರದೇವರು. ದೇವ್ರ ಮುಂದೆ ಹೇಳ್ಕೊಂಡು ವಾಮನಾವತಾರ ಮಾಡಿ ವಾಪಸ್ ಕೊಡಿಸ್ತಾರೆ. ಆದ್ದರಿಂದ ಭೂಮಿ ಏನು ಸೈಟ್ ಅಲ್ಲ, ಅದು ಎಂಟೈರ್ ಸ್ವರ್ಗಲೋಕನೇ ಹೋಗ್ಬಿಟ್ಟಿತ್ತು. ಈಗೆಲ್ಲ ದೇಶನೇ ಅಟ್ಯಾಕ್ ಮಾಡಿ ಟ್ರೈ ಮಾಡ್ತಾರಲ್ಲ, ಆ ರೀತಿ ಮಾಡಿ ಗೆದ್ದು ಬಿಟ್ಟಿದ್ರು ಅವರೆಲ್ಲ. ಬಿಂದು ರಾಧಿಕ್ಯ ಮತ್ತು ಕುದಹ ವಿಶೇಷವಾಗಿ ಪರಮಾತ್ಮ ಕೊಡ್ತಾನೆ. ಉಳಿದವರಿಗೆಲ್ಲ ಯಾರಿಗೆ ಭೂಮಿ ಸಿಕ್ಕರೂ ಕೂಡ ದೇವರ ಅನುಗ್ರಹ. ಭೂಮಿ ಹಣೆಯಲ್ಲಿ ಬರೋದಿಲ್ಲ, ಅದು ಏನು ಮಾಡಿದ್ರು ಭೂಮಿ ಸಿಗೋದಿಲ್ಲ. ಕೆಲವು ಬೇಕು ಅಂದರೆ ಸಿಗೋದಿಲ್ಲ, ಸಿಕ್ಕಾಗಿ ಇವು ತೊಗೊಳಕ್ಕೆ ಬರೋದಿಲ್ಲ. ಮತ್ತೇನೋ ಲಿಟಿಗೇಷನ್ ಬೇರೆ ಜೊತೆಗೆ, ಇವೆಲ್ಲ ಆಗಿಬಿಡೋದು ಏನಿಲ್ಲ. ಕುದಹ ಪರ್ಜನ್ಯ ಪರಜನ್ಯ ಪರಜನ್ಯ. ಎಂಥ ಪರರೂ ಕೂಡ ಜನ್ಯ, ಇವರಿಂದ ಜನ್ಯ. ಹುಟ್ಟತಕ್ಕವರೇ ಹೊರತು ಇವನು ಯಾರಿಂದ ಹುಟ್ಟಿಲ್ಲ ಪರಮಾತ್ಮ. ಇದೆಲ್ಲ ಅರ್ಥ ಆಚಾರ್ಯ ಬರೆದಿದ್ದಾರೆ. ಎಲ್ಲಿ ಬರುತ್ತೆ? ಪರ್ಜನ್ಯಾದ ಅನ್ನ ಸಂಭವ. ಅಲ್ಲಿ ಪರ್ಜನ್ಯ ಶಬ್ದಕ್ಕೆ ಅರ್ಥ ಬರೀತಾರೆ, ಗೊತ್ತಾಯ್ತಾ? ಪರಜನ್ಯ ಅಂದರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಅಂತ ನಮಗೆ ಮನುಷ್ಯರು ನೋಡಿದಾಗ ಅಲ್ಲೇ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಪಾವನಃ ಪಾವನಃ ಪವಿತ್ರ, ಅದು ಅರ್ಥ ಇದ್ದೇ ಇದೆ. ಮತ್ತು ಪಾ ಅಂದರೆ ಚಕ್ರವರ್ತಿಗಳು. ಎಲ್ಲಿ ಬಂತು? ಏನಂತ ಬಂತು? ದೇವ ಋಷಿ ಪಿತೃಪ್ಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಅದಕ್ಕೆ ಪ ಅಂದರೆ ಪಾಂತೀತಿ ಪಾಹ ಚಕ್ರವರ್ತಿನ ಪಾ ಇದೆ. ಈಗ ಪಾನ ಅವನ ಪಾನಂ ಚಕ್ರವರ್ತಿನಾಂ ಅವನಂ ರಕ್ಷಣಂ ಅಸ್ಮಾತ್. ರಾಜ ರಾಜೇಶ್ವರ ರೂಪದಲ್ಲಿದ್ದಾನೆ, ಜೊತೆಗೆ ನರಾಣಾಂಚ ನರಾಧಿಪ ವಿಭೂತಿ ರೂಪದಲ್ಲಿದ್ದಾನಾದ್ರಿಂದಾಗಿಯೇ ಪಾವನಃ. ಆಮೇಲೆ ಪಾವಯತೀತಿ ಪಾವನಃ, ಕೆಲವನ್ನು ಪವಿತ್ರವನ್ನಾಗಿ ಮಾಡ್ತಾನೆ. ಅನ್ನ ಭಾರಿ ನಿಷಿದ್ಧ, ತಿನ್ನಬಾರದು, ದೋಷ ಇದೆ. ನೈವೇದ್ಯ ಮಾಡಿದ ತಕ್ಷಣ ಏನಾಯಿತು? ಪ್ರಸಾದ ಆಗೋದು. ಮೊದಲು ತಿಂದರೆ ಮಹಾದೋಷ. ಆಮೇಲೆ ತೊಗೊಂಡ್ರೆ ಅಕೌಂಟೆಂಟ್, ಜೊತೆಗೆ ದೇವರಿಗೆ ಕೊಟ್ಟ ತಕ್ಷಣ ಅಕೌಂಟೆಂಟ್ ಆಯಿತು, ಶ್ರೇಷ್ಠ ಆಗೋಯಿತು. ಪಾವನೋ ಅನಿಲಃ ಪಾವನಃ ಅನಿಲಃ. ಅನಿಲ ಅಂದ್ರೇನು? ಅನೀನ್ ಲಾತೀತಿ ಅನಿಲಃ. ಅನ ಇತಿ ಮುಖ್ಯ ಪ್ರಾಣ. ಅನಿಲಃ ಅಂದರೆ ಪ್ರಾಣದೇವರ ಭಕ್ತರು, ಅವರನ್ನು ಲಾತಿ ಸ್ವೀಕಾರ ಮಾಡ್ತಾರೆ, ಆದ್ದರಿಂದ ಅನಿಲಃ ಅಂತ. ಅದೇ ರೀತಿಯೇ ಅನಿಲ ಶಬ್ದಕ್ಕೆ ಅನಿಲಯನ ಇದರಲ್ಲಿ ಬಂದಿದೆ. ವಿಷಾವಸ್ಥೆಯಲ್ಲಿ ಹೇಳಬೇಕು ಅನಿಲಯನ. ಆ ನಿಲಯ ಮುಖ್ಯ ಪ್ರಾಣದೇವರೇ ಮುಖ್ಯ ಅಧಿಷ್ಠಾನ ಪರಮಾತ್ಮನಿಗೆ, ಅದಕ್ಕೆ ಅನಿಲಃ ಅಂತ ಕರೆದಿದ್ದಾರೆ. ಅನಲಃ ಅಮೃತಾಶಃ ಅಮೃತಾಶಃ ಅಮೃತ ಅಮೃತಾಶ ಪರಮಾತ್ಮ ಸದಾಕಾಲ ಅಮೃತವನ್ನೇ ಅಶನ. ಅಮೃತಂ ಅಶನಂ ಯಶಃ ಅಮೃತಾಶಃ. ಬರೀ ಅಮೃತನೇ ಅಶನ, ಬೇರೆ ಇಲ್ಲ ಪರಮಾತ್ಮನಿಗೆ. ಅದು ಸ್ವರೂಪಭೂತವಾದ ಈ ಅಮೃತ ಅಲ್ಲ. ದೇವತೆಗಳು ಅಮೃತಾಶರೇ, ಕೊಟ್ಟಮೃತ ಹೊರಗಿನಿಂದ ತಗೊಂಡಿದ್ದು. ಪರಮಾತ್ಮ ಒಳಗಿನಿಂದನೇ ಅಮೃತಾಶನಾಗಿದ್ದಾನೆ. ಅಮೃತ ಸ್ವರೂಪಂ, ಗೊತ್ತಾಯ್ತಾ? ಅತಿಶಯಿತ ಶಂ, ಅತಿಶಯಿತ ಶಂ. ಅಶಂ ಅಂದರೆ ದುಃಖ ಅಂತ ಅರ್ಥ ಮಾಡಬಾರದು. ಅತಿಶಯಿತ ಶಂ ಆನಂದಮಯ ಅಭ್ಯಾಸ, ಅದಕ್ಕೆ ಅಮೃತಾಶ ಅಂತ ದೇವರಿಗೆ ಹೆಸರು. ಅಮೃತ ವಪುಹು ಅಮೃತ ವಪುಹು, ಆತನ ಶರೀರ ಕೂಡ ಏನದು? ಅಮೃತ. ಉಳಿದ ಜೀವರಿಗೆ ಸ್ವರೂಪ ನಿತ್ಯ ಆದರೂ ಕೂಡ ದೇಹಗಳ ಅನಿತ್ಯ, ದೇವರಿಗೆ ಅದಿಲ್ಲ. ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯವಾದ್ದರಿಂದ ಅಮೃತ ವಪುಹು. ಅಮೃತ ವಪುಹು ಅಂದರೆ ಮೃತವಾಗದ ವಪು, ಮೃತವಾಗದ ವಪು. ಇದು ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ, ಕೃಷ್ಣನೂ ದೇಹ ಬಿಟ್ಟು ಹೋಗಿಬಿಟ್ಟ, ಅದು ತಪ್ಪದು. ವಿಷ್ಣು ಸಹಸ್ರ ಉತ್ತರ ಕೊಡ್ತಾರೆ, ದೇಹ ಬಿಟ್ಟಿಲ್ಲ. ಗೊತ್ತಾಯ್ತಾ? ಅದೇನು ಮಾಡಿ ಡೂಪ್ಲಿಕೇಟ್ ದೇಹ ಹಾಕಿಂದ ಹೊರತು ನಿಜವಾದ ದೇಹ ಅಲ್ಲ ಅದು. ಅವಸರ ಮೋಹನ ಮಾಡೋದಕ್ಕೋಸ್ಕರ ಹಾಗೆ ಮಾಡಿದ್ದಾನೆ. ಆಮೇಲೆ ಸರ್ವಜ್ಞ, ಸರ್ವಂ ಜಾನಾತಿ, ಸರ್ವಂ ಜ್ಞಾಪಯತಿ, ಎಲ್ಲವನ್ನು ತಿಳಿಸ್ಕೊಡ್ತಾನೆ ಪರಮಾತ್ಮ. ಸರ್ವತೋಮುಖ ವಿಶ್ವತೋಮುಖ, ಎಲ್ಲ ಕಡೆ ಮುಖಗಳು ದೇವರಿಗೆ, ಅಂದರೆ ಎಲ್ಲ ಕಡೆ ನೋಡ್ತಾನೆ, ಎಲ್ಲ ತಿಳಿತಾನೆ. ಮುಖ ಅಂಬೋದು ಎಲ್ಲದಕ್ಕೂ ಸಂಕೇತ. ಪ್ರತಿಯೊಂದಿಂದ ಇರೋದು ಇಷ್ಟರೊಳಗೇನೆ, ಹೆಡ್ ಕೇಂದ್ರ ಬಿಂದು. ನೀವು ಕಂಪ್ಯೂಟರ್ ಉಪಯೋಗಿಸ್ತಿರೋದು ಏನದು? ಆ ರೀತಿ ಎಲ್ಲ ಅದರಲ್ಲೇ ಇರೋದು. ಇಲ್ಲಿ ಸ್ಕ್ರೀನ್ ಬೇರೆ, ಅದು ಬೇರೆ. ಸ್ಕ್ರೀನೇ ಕಂಪ್ಯೂಟರ್ ಅಲ್ಲ, ತೋರಿಸುತ್ತಷ್ಟೇ ಏನಿದೆ ಅಂತ. ಸರ್ವತೋಮುಖ ಸರ್ವತೋ ಅಮುಖ, ಅತಿಶಯಿತ ಮುಖ, ಅಂತಿಂತ ಮುಖ ಅಲ್ಲ. ಕೆಲವು ಮುಖ ಡಲ್ಲು, ಕೆಲವು ಮುಖ ಬೇಸ್, ಹಾಗೆಲ್ಲ ಇಲ್ಲ. ರಾಡು 10 ಮುಖದ ರಕ್ತ ಕಾರಿದ ಅವರು, 10 ಮುಖದಲ್ಲಿ ರಕ್ತ ಕಾರಿದ. ಉಬ್ಬಿ ಡಿಸಾಡ್ಬೇಡ, ಒಂದು ಮುಖ ಇದ್ರೆ ಒಂದರಲ್ಲಿ ಕಾರಿತಿದ್ದೆ, ಜಾಸ್ತಿ ಆಯಿತು. ಎಲ್ಲ ಕಡೆಯಿಂದ ನೋವು ಬಂದಾಗ ದೇವರಿಗೆ ಹಾಗಲ್ಲ, ಅಮುಖ. ನೆಕ್ಸ್ಟ್ ಸುಲಭ ಸುವ್ರತಃ ಸಿದ್ಧ ಶತ್ರುಜಿತ್ ಶತ್ರುತಾಪನಃ ನೆಗ್ರೋಧ ಉದುಂಬರೋ ಶ್ವತ್ಥ ಚಾಣೂರಾಂಧರ ನಿಷೂದನಃ. ಸುಲಭ
ಸುವ್ರತಃ ಸಿದ್ಧಃ ಶತ್ರುಜಿತ್ ಶತ್ರುತಾಪನಃ ನ್ಯಗ್ರೋಧಃ ಉದುಂಬರಃ ಅಶ್ವತ್ಥಃ ಚಾಣೂರಾಂಧ್ರ ನಿಷೂದನಃ. ಇಷ್ಟಾಯ್ತು. ಓಂ ಸುಲಭಾಯ ನಮಃ, ಓಂ ಸುವ್ರತಾಯ ನಮಃ, ಸಿದ್ಧಾಯ ನಮಃ, ಶತ್ರುಜಿತೇ ನಮಃ, ಶತ್ರುತಾಪನಾಯ ನಮಃ, ನ್ಯಗ್ರೋಧೋದುಂಬರಾಯ ನಮಃ, ಅಶ್ವತ್ಥಾಯ ನಮಃ, ಚಾಣೂರಾಂಧ್ರ ನಿಷೂದನಾಯ ನಮಃ. ಸುಲಭ ಸುಲಭನೋಹರಿ ಅಂತ ಹೇಳಿಬಿಟ್ಟಿದ್ದಾರೆ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಭಗವದ್ಗೀತೆಯಲ್ಲೇ ಬಂದಿದೆ ಮಾತು. ಸುಲಭವಾಗಿ, ಲಭ ಅಂದರೆ ಸಿಗೋದು, ಸುಲಭವಾಗಿ ಸಿಗ್ತಾನೆ ಪರಮಾತ್ಮ, ಸುಲಭವಾಗಿ ಸಿಗ್ತಾನೆ ಮತ್ತು ಚೆನ್ನಾಗಿ ಸಿಗ್ತಾನೆ. ಹಿಂದೆ ಹೇಳಿದ್ರು ದುರ್ಲಭ ಅಂತ ಹೇಳಿದರು, ದುರ್ಲಭೋ ದುರ್ಲಭೋ ಅಂತ ಹೇಳಿದರು. ಈಗ ಆಪೋಸಿಟ್, ಈಗ ಸುಲಭ. ಸುವ್ರತಃ, ದೇವರು ವ್ರತ ಮಾಡಿದ್ದಾನೆ, ಒಳ್ಳೆ ವ್ರತ ಮಾಡಿದ್ದಾನೆ ದೇವರು. ವ್ರತ ಮಾಡೋದಲ್ಲ ಯಾರು? ಸಾಧಕರು ಮಾಡಬೇಕು. ಪರಮಾತ್ಮ ಸಾಧಕನಾಗಿಬಿಡ್ತಾನೆ. ಆದರೆ ಎಂಥ ವ್ರತ ಮಾಡಿದ್ದಾನೆ ಗೊತ್ತಾ? ಶೋಭನಂ ವ್ರತಂ, ಭಕ್ತರ ಕೈ ಬಿಡೋದಿಲ್ಲ. ಏನಂತ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ವ್ರತಂ. ಇದು ನಾವು ಮಾಡಿರೋ ವ್ರತ ಅಂತ ಹೇಳ್ತಾರೆ. ಇದು ನಮ್ಮ ಕಮಿಟ್ಮೆಂಟೇ ಇಲ್ಲ. ದೇವರು ಅಶ್ಯೂರ್ ಮಾಡಿದ್ದಾನೆ, ಕಾಪಾಡ್ತೇನೆ ಅಂತ ಹೇಳಿ. ಅದು ಭಾರಿ ಮುಖ್ಯ. ಆ ಕೃಷ್ಣ ರೂಪದಿಂದ ಅನನ್ಯ ಚಿಂತೆಯಂತೋ ಮಾಂ ಯೋಗಕ್ಷೇಮಂ ವಹಾಮ್ಯ. ಇಷ್ಟು ಹೇಳಿದ್ರು ಕೂಡ ಇಲ್ಲೆಲ್ಲ ಹೋಗ್ತಾರೆ ದೇವ್ರನ್ನ ಬಿಟ್ಟುಬಿಟ್ಟು. ಉಳಿದವ್ರು ಹೇಳ್ತಾರೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದಾರೆ. ಗ್ಯಾರಂಟಿ ಇಲ್ಲ ಅನ್ನೋದಕ್ಕೆ ಹೋಗಿಬಿಟ್ಟು ಇವತ್ತು ಟೆಂಡೆನ್ಸಿ ಆಗಿದೆ. ಈ ಬ್ಯಾಂಕ್ ಇದೆ, ಆ ಬ್ಯಾಂಕ್ ಇದೆ, 1%ಗೋಸ್ಕರ ಹೋಗಿ 100% ಕಳ್ಕೊಂಡವ್ರು ಇಲ್ಲೇನು ಟೆಂಪ್ಟ್ ಆಗ್ತಾರೆ. ಅದು 1% ಅಷ್ಟೇ ಜಾಸ್ತಿ ಕೊಡೋದು. ಅದು ಕಳ್ಕೊಂಡಿದ್ದೆಷ್ಟು ಇವನು ಇಟ್ಟಿದ್ದು ಪೂರ್ತಿಯಾಗಿ ಎಷ್ಟು ದುಃಖ ಆಗಿರ್ಬೋದು. ಅದು ಈ ಟೆಂಪ್ಟ್ ಇದೆ. ಯಾತಕ್ಕೆ ಹೇಳಿದ್ದು ಅಂದರೆ ಗೊತ್ತಿದ್ರೂ ಹೊಸ ಹೋಗ್ತಾರೆ ಅಂತ ಹೇಳೋದಕ್ಕೆ. ಗೊತ್ತಿಲ್ಲದವರೆಲ್ಲ ಇವರೆಲ್ಲ ಕೂಡ ಸ್ವಲ್ಪ ಟೆಂಪ್ಟ್ ಆಗ್ತಾರೆ. ಮತ್ತೆ ಅಂಥ 10 ಬ್ಯಾಂಕ್ ಮುಳುಗಿದ್ರು ಕೂಡ ಏನಾಗ್ತಾರೆ, ಇದು ಮುಳುಗಲಕ್ಕಿಲ್ಲ ಅಂತಾರೆ ಹೋಗ್ತಾರೆ. ಇದು ಮುಳುಗಲಕ್ಕಿಲ್ಲ ಅಂತ ಭ್ರಾಂತಿಗೊಳಗಾಗ್ತಾರೆ. ಇದು ದುಡ್ಡು ಟೆಂಪ್ಟ್ ಮಾಡುತ್ತೆ. ಆ ದೃಷ್ಟಿಯಲ್ಲಿ ದೇವರಿಗೆ ಏನಿಲ್ಲ, ಯೋಚನೆ ಮಾಡಬೇಡಿ. ಸೌರತಃ, ಗೌರ್ಮೆಂಟ್ ಗ್ಯಾರಂಟಿ ಅಂತ ಹೇಳೋದಿಲ್ಲ, ದೇವ್ರ ಗ್ಯಾರಂಟಿ. ಈ ಗ್ಯಾರಂಟಿ ಅಲ್ಲ. ಸುಲಭ. ಸೂರತಃ ಇನ್ನೊಂದು ಅರ್ಥ, ಶೋಭನಾನಿ ವ್ರತಾನಿ ಅಸ್ಮೈ. ಅತಿ ದೊಡ್ಡ ವ್ರತ ಯಾವುದು? ಏಕಾದಶಿ, ಹರಿದಿನ. ಅದು ದೇವರಿಗೆ ಮೀಸಲಾದ ದಿವಸ. ಅದೇ ರೀತಿ ವಿಷ್ಣು ಪಂಚಕಾದಿಗಳು ದೇವರಿಗೆ ಮೀಸಲು. ಕೃಷ್ಣಾಷ್ಟಮಿ ಕೃಷ್ಣನಿಗೆ ಮೀಸಲು. ಅತಿ ದೊಡ್ಡ ವ್ರತ ಅವರಿಗೆ ಮೀಸಲು. ಉಳಿದವ್ರಿಗೆ ಯಾವ ಮೀಸಲ ವ್ರತಗಳು ಯಾವುದು? ಏನಾದ್ರು ದೊಡ್ಡ ವ್ರತಗಳಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ದೊಡ್ಡ ವ್ರತದಿಂದ ಪೂಜ್ಯನಾದ್ದರಿಂದ ಭಾರಿ ದೊಡ್ಡವನು ಅಂತ ಅರ್ಥ. ನಾವು ಭಾರಿ 4 ಪದಾರ್ಥ ಇದ್ದಾಗ ಭಾರಿ ದೊಡ್ಡವ್ರಿಗೆ ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿರ್ತೇವೆ. ಅದೇನಾಗಿರಬೇಕು? ತುಂಬ ಶ್ರೇಷ್ಠವಾಗಿರಬೇಕು. ಸಾಮಾನ್ಯವಾಗಿ ಇರೋದಿಲ್ಲ, ಬುಟ್ಟಬಟ್ಟವೇ ಕೊಡೋದು ಜಾಸ್ತಿ. ಬಟ್ ದೊಡ್ಡವ್ರಿಗೆ ಕೆಲಸ ಆಗ್ಬೇಕಾದ್ರೆ ಕೊಡ್ಬೇಕಾದ್ರೆ ಮಾತ್ರ ಕೊಡ್ತಾರೆ, ದೊಡ್ಡವ್ರಿಗೆ ಕೊಡೋದಿಲ್ಲ. ಸೂರತಃ. ಮತ್ತೆ ಶೋಭನಾನಿ ವ್ರತಾನಿ ಭಕ್ತಾನಾಂ ಅಸ್ಮಾತ್. ವ್ರತ ಮಾಡ್ಲಿಕ್ಕೆ ಹೋದ್ರೆ ರೊಕ್ಕ ಬೇಕಾಗೋಯ್ತು, ಏನೋ ಆಪತ್ತು ಬಂತು ಬಿಟ್ಟೋಯ್ತು. ಅದಾಗಲಿಲ್ಲ ಅಂದರೆ ದೇವರ ದಯ, ಭಕ್ತರ ವ್ರತಗಳನ್ನು ಸರಿಯಾಗಿ ನಡೆಸ್ಕೊಡ್ತಾನೆ ಪರಮಾತ್ಮ. ಅದು ಸೂರತಃ. ಆಮೇಲೆ ಸಿದ್ಧ. ಸಿದ್ಧತಿ ಸರ್ವಂ ಅಸ್ಮಾತಿಥಿ ಸಿದ್ಧ. ದೇವರದ್ದು ಎಲ್ಲ ಕೆಲಸ ಆಯಿತು ಅಂತಲೇ ಅರ್ಥ. ಇದು ಇಂಥದ್ದಿಲ್ಲ ಅಂತಿಲ್ಲ. ಅದೇ ರೀತಿಯೇ ಸಿದ್ಧ, ಎಲ್ಲದಕ್ಕೂ ಪರಮಾತ್ಮ ಸಿದ್ಧ. ಭಕ್ತರ ರಕ್ಷಣೆ ಯಾವಾಗಲೂ ಪ್ರಿಪೇರ್ಡ್. ಕೇಳಿದ ಮೇಲೆ ರೆಡಿಯಾಗಿ ಬರೋದು ಅವೆಲ್ಲ ಇಲ್ಲ. ಕೇಳ್ತಿರ್ಲಿಕ್ಕೆ ಬಂದಾಯ್ತು ಈಗಾಗಲೇ. ಇದು ದೇವರ ಶಕ್ತಿ ಇದು. ಮತ್ತು ಎಲ್ಲ ಯೋಗ ಸಿದ್ಧ. ಇಲ್ಲ ಅಂತ ಯಾವುದು ಏನು ಕೇಳಿದ್ರು ಇದೆ ಇದೆ ಇದೆ, ಇಲ್ಲ ಅಂತ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಉಳಿದೋ ಸಂಪಾದನೆ ಮಾಡಬೇಕದನ್ನು. ಮಹಾಲಕ್ಷ್ಮಿ ವಾಯುದೇವಿ ಇದ್ದರೂ ಕೂಡ ಅವ್ರು ಏನು ಮಾಡಬೇಕು? ದೇವರ ಅನುಗ್ರಹದಿಂದ ಆಗಬೇಕು. ದೇವರಿಗೆ ಹಾಗೆ ಎಲ್ಲವೂ ಸಿದ್ಧಾರೆ. ಆ ದಿವಸ ನೆನ್ಪಿಟ್ಕೊಂಡ್ರೆ ನಾವು ನೈವೇದ್ಯ ಮಾಡ್ತೀವಿ ಅಂತ ತಿಳ್ಕೊಂಬೇಡ. ದೇವ್ರ ಉಪವಾಸ ಕೂತು ನೈವೇದ್ಯ ಮಾಡ್ತೀವಿ ಅಲ್ಲ. ನಾವು ಪುಷ್ಪ ಮಾಡ್ತೇವೆ, ಪುಷ್ಪಗಳನ್ನ ಹಾಕಿದ್ರೆ ಅಲ್ಲ. ಆಭರಣಗಳನ್ನ ಹಾಕಿದ್ರೆ ಅಲ್ಲ. ವಸ್ತ್ರ ನಾವು ಕೊಟ್ಟರೆ ಅಲ್ಲ. ಅದಕ್ಕೆ ದೇವರಿಗೆ ಏನು ಚಿಂತನೆ ಮಾಡಬೇಕಾದ್ರೂ ಕೂಡ ಸಿದ್ಧಮೇವ ಅನ್ನ ವಸ್ತ್ರಾದ್ಯಂ ಎಲ್ಲ ಅವನಿಗಿದೆ. ಸುಮ್ಮನೆ ನಾವು ಏನು ಮಾಡೋದು? ಅದನ್ನು ಎಲ್ಲ ಬಡಿಸಿ ಕೃಷ್ಣಾರ್ಪಣೆ ಅಂತಾರಲ್ಲ, ಹಾಗೆ ಮೊದಲೇ ಕೃಷ್ಣಾರ್ಪಣೆ ಅಂತಾರ. ಬಡಿಸಿ ಆಗಿದೆ ಕೃಷ್ಣಾರ್ಪಣೆ ಅನ್ನೋದು ಅಷ್ಟೇ. ದೇವ್ರಿಗೆ ಯಾವಾಗಲೂ ಹಾಗೇನೆ. ಎಲ್ಲದೂ ಏನದು ಸಿದ್ಧನೇ. ಮತ್ತು ಯಾವಾಗಲೂ ಸಿದ್ಧ. ದುರ್ವಾಸರು ಬಂದರು, ಸಿದ್ಧಂ ನ ದೇಯಂ, ಮಾಡಿದರಿಗೆ ಊಟ ಮಾಡೋದಿಲ್ಲ, ಇನ್ನು ಮುಂದೆ ಕಾಯೋದಿಲ್ಲ. ಸಿದ್ಧಂ, ರೆಡಿ ತಗೊಟ್ಟ. ಸಿದ್ಧಮೇವ ಅನ್ನವಸ್ತ್ರಾಜ್ಯಂ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಮಾಡಿಕೊಡೋ ಹೊಸ್ತೇನೂ ಇಲ್ಲ ಅದರಲ್ಲಿ. ಸಿದ್ಧ. ಶತ್ರುಜಿತ್ ಶತ್ರುತಾಪನಃ. ಶತ್ರುಜಿತ್ ಶತ್ರುತಾಪನಃ, ಶತ್ರುವನ್ನು ಗೆಲ್ತಾನೆ.
ಶತ್ರುಗಳಿಗೆ ತಾಪವನ್ನು ಕೊಡ್ತಾನೆ. ಬರೀ ಗೆದ್ದರೆ ಸಾಲದು, ತಾಪವನ್ನು ಕೊಡ್ತಾನೆ. ಅಥವಾ ಶತ್ರು ತಾಪಂ ಭಕ್ತಾನಾಂ ನಯತಿ ಅಪಹರತಿ. ಶತ್ರು ಭಯ ಬಿಡಿಸಿಬಿಡ್ತಾನೆ. ದೃಪದಾದಿಗಳಿಗೆ ಭಾರಿ ಭಯ ಇತ್ತು. ಯಾರನ್ನ ಕಂಡ್ರೆ? ಜರಹಂದನ ಕಂಡ್ರೆ. ಜರಹಂದ ಎಲ್ಲರನ್ನೂ ತನ್ನ ಕೈ ಇಟ್ಕೊಂಡ್ಬಿಟ್ಟಿದ್ದ, ಹೆದರಿಸಿ ಬೆದರಿಸಿ ಇಟ್ಕೊಂಡಿದ್ದ. ಯಾವಾಗ ಕೃಷ್ಣನ ಮಹಿಮೆ ಗೊತ್ತಾಯಿತು, ಪಾಂಡವರ ಮಹಿಮೆ ಗೊತ್ತಾಯ್ತು, ಶಿಫ್ಟ್ ಆಗಿಬಿಟ್ರಲ್ಲ ಕೂಡ. ಅವ್ರ ಭಯ ಹೊರಟು ಬಂದರೆ ಅಲ್ಲಿ ಹೋಗ್ತೀವಿ ನಾವೀಗ ಅಂತ ಹೋಗ್ತಿದ್ರು, ಗೆದ್ದು ಬಿಡ್ತೀವಿ. ಶತ್ರು ಭಯವನ್ನು ಪರಿಹಾರವನ್ನು ಮಾಡ್ತಾರೆ. ಇನ್ನು ಕಾಮಕ್ರೋಧಾದಿ ಶತ್ರುಗಳ ಭಯವನ್ನು ಪರಿಹಾರ ಮಾಡ್ತಾನೆ. ಶತ್ರುತಾಪ ಶತ್ರುನ್ ತಾಪಯತಿ. ಶತ್ರುವಿಗೆ ತಾಪ ಕೊಡ್ತಾನೆ. ಶತ್ರು ನಮಗೆ ತಾಪ ಕೊಡೋಕೆ ಅವರಿಗೆ ತಾಪ ಕೊಡ್ತಾನೆ ಪರಮಾತ್ಮ. ಶತ್ರುತಾಪನಃ. ನೆಗ್ರೋಧೋದುಂಬರೋಶ್ವತ್ಥ. ನೆಕ್ರೋಧ. ಪರಮಾತ್ಮನನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ರೋಧ ಅಂದರೆ ನಿರೋಧ, ವಿರೋಧ. ಯಾರು ವಿರೋಧ ಮಾಡ್ಬೋದು, ಯಾವುದೂ ನಡೆಯೋದಿಲ್ಲ ದೇವ್ರ ಮುಂದೆ. ಎಲ್ಲಿದೆ ಅದು ಬೇರೆ. ನೆಗ್ರೋಧ ಅಂದರೆ ಮಾರಿಗೆ ನೆಗ್ರೋಧ ಅಂತ ಕರೀತಾರೆ. ಅಲ್ಲ, ಅದು ಬೇರೆ. ಸೈಜ್, ಅದು ಮೆಜರ್ಮೆಂಟ್ ನೆಗ್ರೋಧ. ಮರನೂ ಹಾಕ್ತಾರೆ. ಅಶ್ವತ್ಥ ವೃಕ್ಷ ಇದ್ದೇ ಇದೆಯಲ್ಲ ನೆಗ್ರೋಧ. ನೆಗ್ರೋಧ ಉದುಂಬರ. ನೆಗ್ರೋಧನೂ ಅಶ್ವತ್ಥ ಒಂದು ವೃಕ್ಷ, ಉದುಂಬರನೂ ವೃಕ್ಷ. ಉದುಂಬರ ಅದು ಕೂಡ ಎರಡು ವೃಕ್ಷದಲ್ಲೂ ವೃಕ್ಷ ಹೆಸರು ತಾನೇ ಇದ್ದಾನೆ. ಹಾಗೆ ಹೌದು, ಅದೇ ಉದಂಬರದ ಬಂದರೆ ಔದಂಬರ. ಉದಂಬರದ ಬಂದರೆ ಔದಂಬರ ಆಯಿತು. ಅದು ಹೇಳಿದ್ದೇನು, ಅದು ಹೆಸರದು, ಅದು ಸಂಬಂಧಪಟ್ಟಿದ್ದು ಔದಂಬರ. ಅಶ್ವತ್ಥ. ಅಶ್ವತ್ಥ ಅಂದ್ರೇನು? ಅಶ್ವವತ್ ಸ್ಥಿತ. ಹಯಗ್ರೀವ ರೂಪದಲ್ಲಿದ್ದಾನೆ. ಅಶ್ವವತ್ ಸ್ಥಿತ. ಅಶ್ವೇಷು ಸ್ಥಿತ. ಏನಂತ ಬಂತದ್ದು? ಉಚ್ಚೈಶ್ರವಸವಶ್ವಾನ. ಅಶ್ವಗಳಲ್ಲಿ ಉಚ್ಚೈಶ್ರವಸ ಅಶ್ವದಲ್ಲಿ ವಿಭೂತಿ ರೂಪದಲ್ಲಿ ಇದ್ದಾನೆ. ಅಶ್ವತ್ಥ. ಅಶ್ವೇಷು, ಅಶ್ವೇ ಏನು ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಆಮೇಲೆ ಅಶ್ವತ್ಥ. ನಾಳೆ ಕೂಡ ಅಶ್ವದಂತೆ ಪರಮಾತ್ಮ ಏನಾಗಿದ್ದಾನೆ? ಏನಾಗಿದ್ದಾನೆ? ಅಶ್ವಶಕ್ತಿ ಅಂತ ಕರೆಯೋದಿಲ್ಲ, ಹಾರ್ಸ್ ಪವರ್, ಸರ್ವಶಕ್ತನಾಗಿದ್ದಾನೆ. ಇವತ್ತು ಮ್ಯಾನ್ ಪವರ್ ಅಂತ ಕರೆದಿಲ್ಲ, HP ಅಂತ ಕರೀತಾನೆ. ಯಾಕೆಂದರೆ ಒಂದು ಬಡಕಲು ಕುದುರೆ ಕಟ್ಟಿರ್ತಾರೆ ಜಟಕಕ್ಕೆ. ಅದು ಮ್ಯಾಗ ಎಷ್ಟು ಜನ ಹಾಕ್ತಾರೋ ಅಷ್ಟು ಜನ ಕೂಡಿಸಿ ಆಮೇಲೆ ಬುದ್ಧಿ ಕೊಡ್ತಾನೆ ಬಂದು ಅವನು ಕೊಡೋನು. ಎಲ್ಲರೂ ಫುಲ್ ಕೂಡಿಸ್ಬಿಡ್ತಾನೆ. ಅವ್ನು ಎಲ್ಲಿ ಕೊಡ್ತಾನೆ, ಅವ್ನು ಬಂದು ಈ ಕಡೆ ಕಾಲಿಟ್ಟು ಆ ಕಡೆ ಬಿಡ್ತಾನೆ ಮುಂದೆ. ಅದು ಓಡ್ತಿರ್ತದೆ ಕುದುರೆ. ಎರಡು ಅದು ಭಾರ ಹೊರುತ್ತೆ, ಓಡ್ತಾ ಹೋಗುತ್ತೆ. ನಡ್ಕೊಂಡೋದ್ರೆ ಕುದುರೆ ಅಲ್ಲ, ಓಡ್ತಿರ್ಬೇಕು ಯಾವಾಗ. ಪರ್ವತ ಜಗತ್ತಿನ ಭಾರನೇ ಹೊತ್ತಿದ್ದಾನೆ. ಅಶ್ವಶಕ್ತಿಗಳ ದೃಷ್ಟಾಂತ. ಅಶ್ವತ್ಥ. ಅಶ್ವೇಷು ಸ್ಥಿತ ಆಯಿತು, ಅದೆಲ್ಲ ಆಯಿತು. ಆಮೇಲೆ ಬಿಟ್ಟು ತೆಗೆಸಿದ್ರೆ ಶತ್ಥ. ನಾಳೆ ಕೂಡ ಇವತ್ತಿದ್ದ ಹಾಗೆ ಇರ್ತಾರೆ, ನೋ ಚೇಂಜ್. ಎಲ್ಲ ಭಗವದ್ಗೀತೆ 15ನೇ ಅಧ್ಯಾಯದ ಮೊದಲ ಶ್ಲೋಕ ಅದೆಲ್ಲ. ಅಶ್ಚಾಸೋ ಶತ್ತಶ್ಚ. ನಾಮಕನಾಗಿದ್ದಾನೆ. ಶತ್ತದ ನಾಳೆ ಒಂದೇ ರೀತಿ ಇರ್ತಾನೆ, ನೋ ಚೇಂಜ್. ಚಾಣೂರಾಂತ ನಿಷೂದನ. ಚಾಣೂರರು, ಆಂಧ್ರರು ಮೊದಲಾದವರನ್ನು ನಿತರಾಂ ಸೂದಯತಿ. ಮಧುಸೂನ ಇದ್ದ ಹಾಗೆ ಚಾಣೂರಾಂಧ್ರರನ್ನು ಇಲ್ಲ, ಅವನು ಬಿಡಿದವರೆಲ್ಲ ಸಿಟ್ಟು ಮಾಡಿ ಆಂಧ್ರ ದೇಶದವ್ರು ಬೈತಾರೆ ಅಂತೇಳಿ ಅಲ್ಲ. ಆ ದೇಶವಾಚಕವಾದ ಪದ ಅಲ್ಲ, ಅದು ದುಷ್ಟವಾಚಕವಾದ ಪದ. ಅವ್ರನ್ನೆಲ್ಲ ಕೂಡ ಪರಮಾತ್ಮ ಬರೀ ಸೂದನ ಅಲ್ಲ, ಮಧುಸೂದನ, ನಿಷೂದನ, ಸಂಪೂರ್ಣವಾಗಿ ನಾಶ ಮಾಡಿ ಹಾಕ್ತಾನೆ. ಎಂಥ ಶತ್ರುಗಳು ಬಂದರೂ ಕೂಡ ನಾಶವನ್ನು ಲೀಲಾಜಾಲವಾಗಿ ಮಾಡ್ತಾನೆ. ಇಲ್ಲಿ ಚಾಣೂರ ಮುಷ್ಟಿಕ ಮಲ್ಲರಿದ್ದಾರಲ್ಲ, ಅವರನ್ನು ನಾಯಾಸ ಕೃಷ್ಣ 10 ವರ್ಷ ಆಗ. ಅವರು ಭಾಳ ಸೀನಿಯರ್ಸ್, ಅವರು ವರ ಬೇರೆ. ಅವರ ಗರಗರ ತಿರುಗಿ ಹತ್ತು ಬಿಡ್ತಾರೆ ಆ ಕಡೆ. ಅದರಿಂದ ನಿಷೂದನ ಬರೀ ಬೀಳಿದ್ದಾರೆ, ಸತ್ತೇ ಬೀಳ್ತಾರೆ, ತಿಳಿಸೋಗರ ಸತ್ತೋಗಿರ್ತಾರೆ. ಅದೇ ರೀತಿ ಈ ಅಂಧ ಮುಖಂಡರು, ಚಾಣೂರ ಅಂತ ಇನ್ನೊಬ್ಬ ಕುರುಡ, ಅವನನ್ನು ಕೊಂದವನು ಪರಮಾತ್ಮ. ಎಷ್ಟಾಯ್ತು? 4 ಆಯ್ತಾ? ಇನ್ನೊಂದಾಗಲಿ. ಸಹಸ್ರಾರ್ಚಿ ಸಪ್ತಜಿಹ್ವ ಸಪ್ತೈಧಾ ಸಪ್ತವಾಹನ ಅಮೂರ್ತಿ ಅನಘೋ ಅಚಿಂತ್ಯೋ ಭಯಕೃದ್ಭಯನಾಶನ. ಸಹಸ್ರಾರ್ಚಿ ಸಪ್ತಜಿಹ್ವ ಸಪ್ತೈಧಾ ಸಪ್ತವಾಹನ ಅಮೂರ್ತಿ ಅನಘ ಅಚಿಂತ್ಯ ಭಯಕೃತ್ ಅಭಯಕೃತ್ ಭಯನಾಶನ. ಸಹಸ್ರಾರ್ಚಿ. ಅರ್ಚಿ ಅಂದ್ರೇನು? ಜ್ವಾಲೆಗಳು, ಒಂದೊಂದು ಜ್ವಾಲೆ. ಸಹಸ್ರ, ಅನಂತಾರ್ಚಿ. ದೇವರಿಗೆ ಎಷ್ಟಿದೆ? ಅನಂತಾರ್ಚಿಗಳು. ಸಪ್ತಜಿಹ್ವ.
ಸಪ್ತ ಜಿಹ್ವ ಅಂದರೆ ಅಗ್ನಿ, 7 ನಾಲಿಗೆ ಪರಮಾತ್ಮ, 7 ನಾಲಿಗೆ ಅಲ್ಲಿ. ಇಲ್ಲಿ 7 ಅಂದರೆ ಸಪ್ತ ಸದಾಗಮಗಳು, ಅವುಗಳ ಮೂಲಕ ತನ್ನನ್ನು ರುಚಿಸಾಗಿ ಮಾಡಿ ಪರಮಾತ್ಮ ಸಿಗ್ತಾನೆ ಅವರಿಗೆ. ಸಪ್ತೈಧಾಹ, ಸಪ್ತ ಇಂಧನಗಳು, ಸಪ್ತ ಇಂಧನಗಳು ಆ ರೂಪದಲ್ಲೇ ತಾನಿದ್ದಾನೆ. ಬ್ರಹ್ಮ ಹವಿಹಿ ಇದ್ದಾಗೆ ಆ ರೂಪದಲ್ಲಿದ್ದಾನೆ. ಸಪ್ತ ವಾಹನ, ಸಪ್ತವಾಹನ ಅಂತ ಹೇಳಿದ್ರೆ ಸೂರ್ಯ. ಅಲ್ಲಿ ಸಪ್ತ ಜಿಹ್ವ ಅಂದರೆ ಅಗ್ನಿ, ಸಪ್ತವಾಹನ ಅಂದರೆ ಸೂರ್ಯ. ಸಪ್ತವಾಹನ, ಸಪ್ತವಾಹಂ ನಯತೀತಿ ಸಪ್ತವಾಹನ, ಅವನ್ನೆಲ್ಲ ನಯತಿ ನೇಮನ ಮಾಡ್ತಾನಾದ್ರಿಂದ ಸಪ್ತವಾಹನ. ಅಮೂರ್ತಿ ನಮೂರ್ತಿ, ಇಂಥದ್ದು ಅಮೂರ್ತೇ ನಮಯಿಂದ ಬಂದಿತ್ತು, ಅಮೂರ್ತಿಮಾನ್ ಬಂದಿತ್ತಲ್ಲ, ಪ್ರಾಕೃತ ಮೂರ್ತಿ ರಹಿತನಾದವನು ಆ ಮೂರ್ತಿ. ನತಸ್ಯ ಪ್ರಾಕೃತ ಮೂರ್ತಿ. ಮೂರ್ತಿ ಇದೆ, ಅಮೂರ್ತಿಯಾಗಿದೆ ಅಂದರೆ ಮೂರ್ತಿ ಇದೆ ಹೌದು, ಆದರೆ ಈ ಮೂರ್ತಿ ಅಲ್ಲ, ಅಪ್ರಾಕೃತ ಮೂರ್ತಿ. ಅನಘ, ಅನಘ, ಅನಘ ಅಂತ, ಅಘ ಅಂದರೆ ದೋಷ ಪಾಪ. ದೇವರಲ್ಲಿ ಏನಿದೆ? ನಿರ್ದೋಷ ಅಂತ, ದೇವರಲ್ಲಿ ನಿರ್ದೋಷ. ಅನಘಯತಿ ಭಕ್ತಾನ್, ಭಕ್ತರನ್ನು ಅನಘರನ್ನಾಗಿ ಮಾಡ್ತಾನೆ. ಅರ್ಜುನ ಕರೀತ ಅನಘ ಅಂತ ಕರೀತಾನೆ ಅರ್ಜುನನ. ಅನಘ ಅಂತ ಕರೆದ ಮೇಲೆ ಪಾಪ ಹೋಯ್ತು ಅಂತಲೇ ಅರ್ಥ. ಈ ರಿಲೀಸ್ ಅಂತಾರಲ್ಲ ಹಾಗೆ ಅನಘ. ಮತ್ತು ಭಕ್ತರ ಪಾಪ ಪರಿಹಾರ ಮಾಡ್ತಾನೆ, ಬರೀ ಹೆಸರು. ಅನರ್ಘ್ಯ, ಅನರ್ಘ್ಯ, ಅನಘ ಬೇರೆ ಅನರ್ಘ ಬೇರೆ. ಇದು ಅನಘ. ಆಮೇಲೆ ಪರಮಾತ್ಮ ಇನ್ನೆಂಥವನು ಅಂತ ಕೇಳಿದರೆ, ಘ ಅಂದರೆ ಸಾರ. ಅನನನ್ನು ಜೀವರಲ್ಲಿ ಸಾರವನ್ನಾಗಿ ಮಾಡಿದವು, ಶ್ರೇಷ್ಠರನ್ನಾಗಿ ಮಾಡಿದವು. ಘ ಅಂತ ಸಾರಕ್ಕೆ, ಸಾರಕ್ಕೆ ಅರ್ಥ. ಆಮೇಲೆ ನಿಶ್ಚಯವಾಚಕವಾದ ಅವ್ಯಯ ಕೂಡ ಹೌದು. ಘ ಅಂತ ಪ್ರಘಾನ್ವಸ್ಯ ಮಹತೋ ಮಹಾನಿ. ಅನ ಪ್ರೇರಕ, ಬೇರೆ ಪ್ರೇರಕ ಇಲ್ಲ ಎಂಬುದು ನಿಶ್ಚಿತ. ನ ವಿದ್ಯತೆ ಅನಹ, ಅನ್ಯ ಅನಹ ಅಸ್ಯ. ಅಚಿಂತ್ಯ, ಚಿಂತನೆಗೂ ಪರಮಾತ್ಮ ಸಿಗೋದಿಲ್ಲ. ಅಚಿಂತ್ಯ, ಅಚಿಂತ್ಯ ಅಂದರೆ ಚಿಂತನೆ ಮಾಡಬಾರ್ದು, ಮಾಡಿಕೊಡ್ದು ಅಂತ ಅರ್ಥ ಅಲ್ಲ. ನಾಚಿಂತ್ಯ ಅಲ್ಲ, ಸಾಕಲ್ಲೇನ ಚಿಂತಯಿತು ನಾ ಶಕ್ಯ. ಏನು ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕಾಶದ ಎಂಡು ಯೋಚನೆ ಮಾಡಿ ಸಿಗುತ್ತಾ? ಕಾಲದ ಎಂಡು ಯೋಚನೆ ಮಾಡಿ ಸಿಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಅದು ಅದಕ್ಕಿಂತ ಹೆಚ್ಚು ಅಚಿಂತ್ಯ ಪರಮಾತ್ಮ. ಭಯಕೃತ್, ಭಯವನ್ನು ಹುಟ್ಟಿಸ್ತಾನೆ. ಭಯನಾಶನ ಅಲ್ಲ, ಹುಟ್ಟಿಸ್ಬೇಕು ಯಾಕೆ, ನಾಶ ಯಾಕೆ ಮಾಡಬೇಕು? ಈ ಲೆಕ್ಕದ ಮೇಷ್ಟ್ರು ಪ್ರಾಬ್ಲಮ್ ಕೊಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಅವನು ಪ್ರಾಬ್ಲಮ್ ಕೊಡಬಾರ್ದು ಅಂದ್ಬಿಟ್ರೆ ಅವ್ರು ಎಂದೂ ಮ್ಯಾಥಮೆಟಿಕ್ಸ್ ಬರೋದೇ ಇಲ್ಲ. ಅವನು ಪ್ರಾಬ್ಲಮ್ ಕೊಡಬೇಕು, ಸಾಲ್ವ್ ಮಾಡಬೇಕು. ಇದು ಸ್ವಾರಸ್ಯ. ಸಂಸಾರ ಅಂದರೆ ಇದೆ. ಭಯ ಕೊಡ್ತಾನೆ, ಭಯ ಪರಿಹಾರ ಮಾಡ್ತಾನೆ. ಆ ಮೂಲಕ ಒಂದು ಪಾಠ ತಿಳಿಸ್ತಾನೆ. ಏನಂತ? ತನ್ನ ಕೈಲಿ ಆಗೋದಿಲ್ಲ ಅಂತ ಅನುಭವ ತಂದು ಕೊಡ್ತಾನೆ ಇವರಿಗೆ. ದೇವರಿಂದ ಆಗತ್ತೆ ಅಂತ ಏನನ್ನು ತಂದು ಕೊಡ್ತಾನೆ. ಅದಕ್ಕೆ ಆಗಿ ಕೇಳಿದ್ದು, ವಿಪದಃ ಸಂತನ ಶಶ್ವತ್ ತತ್ರ ಜಗದ್ಗುರು ಅಂತ ಕುಂತಿ ಕೇಳಿದ್ದು ಅದಕ್ಕೆ. ದೇವ್ರ ಮಹಿಮೆ ಗೊತ್ತಾಗುತ್ತೆ. ಮೇಷ್ಟ್ರು ಯಾವಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ ಕೊಡ್ತಾರೆ, ಅವಾಗ ಏನಾಗುತ್ತೆ ಅವನಿಗೆ ಲೆಕ್ಕ ಬರುತ್ತೆ. ಮತ್ತು ಮೇಷ್ಟ್ರಲ್ಲಿ ಗೌರವ ಬರುತ್ತೆ. ಎಷ್ಟು ಹೇಗೆ ಸುಲಭ ಸಾಲ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಭಯಕೃತ್, ಭಯನಾಶನ. ಅಥವಾ ಅಭಯಕೃತ್, ಡೋಂಟ್ ವರಿ. ಅಭಯಂ ಸರ್ವಭೂತೇಭ್ಯ ದದಾಮೇತದ್ ವ್ರತಂ ಮಮ. ಅಭಯ, ಭಯಪಡಬೇಡಿ ಅಂತ ಹೇಳ್ತಾನೆ. ಅಥವಾ ಅಭಯಾನಾಂ ಕೃತ್, ಅಭಯಸ್ಯ ಕೃತ್, ಅಭಯವನ್ನು ಸೃಷ್ಟಿ ಮಾಡ್ತಾನೆ. ಅಭಯ ಹಸ್ತವನ್ನು ಪರಮಾತ್ಮ ಯಾವಾಗಲೂ ಕೊಡ್ತಾನೆ. ಭಯನಾಶನ, ಭಯಕೃತ್ ಭಯನಾಶನ. ಇನ್ನೊಂದು ಅರ್ಥ ಭಯಕೃತ್, ಭಯಕೃತ ಸಕ ಬರುತ್ತಲ್ಲ, ಭಯಕೃತ್ ಸಕಾಶಾತ್ಯದ್ ಭಯಂ ತತ್ ನಾಶತಿ. ಭಯ ಟೆರರಿಸ್ಟ್ಗಳು, ಭಯಕೃತಗಳು ಟೆರರಿಸ್ಟ್ಗಳು, ಅವರೆಲ್ಲ ಟೆರರಿಸ್ಟ್ಗಳ ಭಯವನ್ನು ಪರಿಹಾರ ಮಾಡ್ತಾನೆ. ಗೊತ್ತಾಯ್ತು? ಯಾವಾಗ ಏನು ಮಾಡ್ತಾರೋ ಗೊತ್ತೇ ಇಲ್ಲ, ಅದನ್ನು ನಾಶ ಮಾಡ್ತಾನೆ. ಅವರು ಹೆಸರಾಗಿ ಭಯ ಹುಟ್ಟಿಸೋರಿಗೆ ಹುಟ್ಟಿಸ್ತಕ್ಕಂಥ ನಾಶ ಮಾಡ್ತಾನೆ. ಅಂದರೆ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮ, ನಾಶ ಮಾಡ್ತಾರೆ. ಯೋಚನೆ ಮಾಡಬೇಡಿ ಅಂತ. ಎಷ್ಟು ರೀತಿಯಲ್ಲಿ ಬೇಕಾದ್ರೂ ಬಿಡಿಸ್ಕೋಬೋದು. ಅದಕ್ಕೇನೆ 2 ರೀತಿ ಬಿಡಿಸೋಕ್ಕೆ, 3 ರೀತಿ ಬಿಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. 2 ಪದನ ಸೇರಿಸ್ಬೋದು, ಬೇಕಾದ್ರೆ ಬಿಡಿಸಿದ್ದನ್ನು ಸೇರಿಸ್ಬೋದು, ಸೇರಿಸಿದ್ದನ್ನು ಬಿಡಿಸ್ಬೋದು. ಒಟ್ಟು ಅರ್ಥ ಸರಿ ಬಂದರೆ ಎಷ್ಟು ಬೇಕಾದ್ರೂ ಮಾಡಬಹುದು. ಇನ್ನು ಏನು ಲೋಕಗಳು ಅಂತ ಅರ್ಥ ಇದೆ, ಎಲ್ಲ ಅರ್ಥದಲ್ಲೂ ತಿಳ್ಕೊಂಡು ಹೋದರೆ ಸರಿ. ಅಲ್ಲಿಗೆ ನಾಳೆ ದಿವಸ ಮುಂದಿನ 90ನೇದು ನಾಳೆ.